ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಎರಿಥ್ರೋಪೋಯಸಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಎರಿಥ್ರೋಪೋಯಸಿಸ್ ಅಂದರೆ ಏನಾಗ್ತಾ ಇದೆ? ಸಿಂಥಸಿಸ್ ಆ್ಯಂಡ್ ಮ್ಯಾಚುರೇಷನ್ ಆಫ್ ದಿ ರೆಡ್ ಬ್ಲಡ್ ಸೆಲ್. ಓಕೆ, ಸೊ ಅದು ಹೋಗೋಕ್ಕಿಂತ ಮೊದಲು ನಾವು ಹಿಮೆಟೋಪೋಯಸಿಸ್ ಅಥವಾ ಹೀಮೋಪೋಯಸಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಹೆಮೆಟೋಪೋಯಸಿಸ್ ಅಥವಾ ಹೀಮೋಪೋಯಸಿಸ್ ಮೀನ್ಸ್ ಅರ್ಥ ಏನು ಅಂದರೆ ಬ್ಲಡ್ ಹೇಗೆ ತಯಾರಾಗುತ್ತೆ ಅಂತ ನಾವು ಇಲ್ಲಿ ನೋಡೋಣ. ಓಕೆ, ಹೀಮೋಪೋಯಸಿಸ್ ಆರ್ ಹೆಮೆಟೋಪೋಯಸಿಸ್ is a process of formation and development and maturation of blood cell in the body is known as ಹೆಮೆಟೋಪೋಯಸಿಸ್ ಅಥವಾ ಹೀಮೋಪೋಯಸಿಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಹೀಮೋಪೋಯಸಿಸ್ ಅಂದರೆ ಏನು? ಇಲ್ಲಿ ಏನಾಗ್ತಾ ಇದೆ? ಫಾರ್ಮೇಷನ್ ಆಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ ಆ್ಯಂಡ್ ಮ್ಯಾಚುರೇಷನ್ ಆಗ್ತಾ ಇದೆ. ಏನಾಗ್ತಾ ಇದೆ? ಬ್ಲಡ್ ಸೆಲ್ಸ್. ಓಕೆ, ಸೊ ಟೋಟಲಿ ಬ್ಲಡ್ WBC, RBC ಅಥವಾ ಪ್ಲೇಟ್ಲೆಟ್ ಆಗಿರ್ಬೋದು. ಸೊ ಎಲ್ಲ ಸೆಲ್ಸನ್ನು ತಯಾರಾಗ್ತಾ ಇದ್ದಾವೆ. ಎಲ್ಲದರನ್ನು ಕೂಡಿ ನಾವು ಏನಂತ ಹೇಳ್ತೀವಿ? ಹೀಮೋಪೋಯಸಿಸ್ ಅಥವಾ ಹೆಮೆಟೋಪೋಯಸಿಸ್ ಅಂತ ಹೇಳ್ತೀವಿ. ಸೊ ಸ್ಪೆಷಲಿ ಸಪ್ರೇಟ್ ಆಗಿ ಹೇಳಬೇಕಂದ್ರೆ ಪ್ರೊಡಕ್ಷನ್ ಆಫ್ ರೆಡ್ ಬ್ಲಡ್ ಸೆಲ್ ಈಸ್ ನೋನ್ ಆ್ಯಸ್ ಎರಿಥ್ರೋಪೋಯಸಿಸ್, ಪ್ರೊಡಕ್ಷನ್ ಆಫ್ ವೈಟ್ ಬ್ಲಡ್ ಸೆಲ್ ಈಸ್ ನೋನ್ ಆ್ಯಸ್ ಲ್ಯೂಕೋಪೋಯಸಿಸ್, ಪ್ರೊಡಕ್ಷನ್ ಆಫ್ ಪ್ಲೇಟ್ಲೆಟ್ ಈಸ್ ನೋನ್ ಆ್ಯಸ್ ಥ್ರೋಂಬೋಪೋಯಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಹೆಮೆಟೋಪೋಯಸಿಸ್ ಅಥವಾ ಹೀಮೋಪೋಯಸಿಸ್ ಅಂದರೆ ಏನು? ಇಲ್ಲಿ ಫಾರ್ಮೇಷನ್ ಆಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ, ಮ್ಯಾಚುರೇಷನ್ ಆಗ್ತಾ ಇದೆ ಬ್ಲಡ್ ಸೆಲ್ಸ್ಗಳು ಎಲ್ಲವನ್ನು ಕೂಡಿ ನಾವು ಹೀಮೋಪೋಯಸಿಸ್ ಅಂತ ಹೇಳ್ತೀವಿ. ಸಪ್ರೇಟಾಗಿ ಹೇಳಬೇಕಾಗಿದ್ದರೆ ರೆಡ್ ಬ್ಲಡ್ ಸೆಲ್, ಎರಿಥ್ರೋಪೋಯಸಿಸ್, ವೈಟ್ ಬ್ಲಡ್ ಸೆಲ್ಸ್, ಲ್ಯೂಕೋಪೋಯಸಿಸ್, ಪ್ಲೇಟ್ಲೆಟ್ಸ್, ಥ್ರೋಂಬೋಪೋಯಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಎಲ್ಲಿ ತಯಾರಾಗ್ತಾ ಇದ್ದಾವೆ ಅಂತ ಕೇಳಿದಾಗ ಸೊ ಫಸ್ಟ್ ಇಲ್ಲಿ ನಮ್ಗೆ ಗೊತ್ತಿರಬೇಕಾಗಿರೋದು ಸ್ಟೆಮ್ ಸೆಲ್. ಏನು ಗೊತ್ತಿರಬೇಕು? ಸ್ಟೆಮ್ ಸೆಲ್. ನಮ್ಮ ಬಾಡಿ ಒಳಗಡೆ ಮೋಸ್ಟ್ ಪವರ್ಫುಲ್ ಸೆಲ್ ಯಾವುದಿರುತ್ತೆ ಅಂದರೆ ಸ್ಟೆಮ್ ಸೆಲ್. ಯಾಕೆ ಪವರ್ಫುಲ್ ಇರುತ್ತೆ ಅಂದರೆ ಇದು ಯಾವುದೇ ಸೆಲ್ ಆಗಿ ಕನ್ವರ್ಟ್ ಆಗ್ಬೋದು. ಫ್ಯಾಟ್ ಸೆಲ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ, ಇದು ಬೋನ್ ಸೆಲ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ, ನಮ್ಮ ರೆಡ್ ಬ್ಲಡ್ ಸೆಲ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ, ನರ್ವ್ ಆಗಿ ಅಥವಾ ನರ್ವಸ್ ಸೆಲ್ ಅಂತ ಹೇಳಲ್ಲ ಅದು ಕೂಡ ಚೇಂಜ್ ಆಗುತ್ತೆ, ಎಪಿಥೀಲಿಯಲ್ ಸೆಲ್ ಆಗ್ಬೋದು, ಇಮ್ಯೂನ್ ಸೆಲ್ ಆಗ್ಬೋದು, ಸೆಕ್ಸ್ ಸೆಲ್ ಆಗ್ಬೋದು, ಯಾವುದೇ ಸೆಲ್ ಆಗಿ ಸ್ಟೆಮ್ ಸೆಲ್ ಏನಾಗುತ್ತೆ? ಕನ್ವರ್ಟ್ ಆಗುತ್ತೆ. ಓಕೆ, ಸ್ಟೆಮ್ ಸೆಲ್ ಏನಾಗುತ್ತೆ? ಇದ್ರ ಹತ್ರ ಕೆಪಾಸಿಟಿ ಇರುತ್ತೆ, ಅದು ಯಾವುದೇ ರೂಪ ತಗೋಬೋದು. ಓಕೆ, ಫ್ಯಾಟ್ ರೂಪ ತಗೋಬೋದು, ಬೋನ್ ಆಗ್ಬೋದು, ಬ್ಲಡ್ ಆಗ್ಬೋದು, ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ಬ್ರೈನ್ ಒಳಗಡೆ ಟಿಶ್ಯೂ ಇರ್ತಾವಲ್ಲ ಆ ಟಿಶ್ಯೂ ಕೂಡ ಆಗ್ಬೋದು, ಎಪಿಥೀಲಿಯಲ್, ಇಮ್ಯೂನ್, ಸೆಕ್ಸ್ ಆ್ಯಂಡ್ ಮಸಲ್ ಟಿಶ್ಯೂ ಯಾವುದೇ ಟಿಶ್ಯೂ ಆಗಿದ್ದು ಕನ್ವರ್ಟ್ ಆಗುತ್ತೆ. ಯಾವ ಸೆಲ್? ಸ್ಟೆಮ್ ಸೆಲ್. ಓಕೆ, ಸೊ ಬ್ಲಡ್ ಕೂಡ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಸ್ಟೆಮ್ ಸೆಲ್ಲಿಂದನೇ ಇದು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ನಾವು ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ನಾವು ಡೆಫಿನೇಷನ್ ನೋಡೋಣ, ಎರಿಥ್ರೋಪೋಯಸಿಸ್. ಓಕೆ, ಸೊ ಎರಿಥ್ರೋಪೋಯಸಿಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಪ್ರೊಡಕ್ಷನ್ ಆಫ್ ರೆಡ್ ಬ್ಲಡ್ ಸೆಲ್. ಓಕೆ, ಸೊ ಸ್ವಲ್ಪ ಇದನ್ನು ದೊಡ್ಡದು ಮಾಡಿ ನೋಡಿದರೆ, ಡೀಟೇಲ್ ಮಾಡಿ ನೋಡಿದರೆ, ಎರಿಥ್ರೋಪೋಯಸಿಸ್ is the process of formation, development and maturation of red blood cells. ಓಕೆ, ಸೊ ಹೀಮೋಪೋಯಸಿಸ್ ಅಲ್ಲಿ ಏನಾಗಿತ್ತು? ಅಲ್ಲಿ ಬ್ಲಡ್ ಸೆಲ್ ಬಂದಿತ್ತು. ಓಕೆ, ಬ್ಲಡ್ ಮೀನ್ಸ್ ಕಂಬೈನ್ ಎಲ್ಲ ಸೆಲ್ಸ್ಗಳು ರೆಡಿ ಆಗ್ತಾ ಇದ್ದಾವೆ, ಅದನ್ನು ನಾವು ಏನಂತ ಹೇಳ್ತಿದ್ವಿ? ಹೀಮೋಪೋಯಸಿಸ್. ಬಟ್ ಇಲ್ಲಿ ಏನಾಗ್ತಾ ಇದೆ? ಓನ್ಲಿ ರೆಡ್ ಬ್ಲಡ್ ಪ್ರೊಡಕ್ಷನ್, ಓನ್ಲಿ ರೆಡ್ ಬ್ಲಡ್ ಡೆವಲಪ್ಮೆಂಟ್, ಓನ್ಲಿ ರೆಡ್ ಬ್ಲಡ್ ಸೆಲ್ ಮ್ಯಾಚುರೇಷನ್ ಆಗ್ತಾ ಇದೆ. ಅದನ್ನು ನಾವು ಎರಿಥ್ರೋಪೋಯಸಿಸ್ ಅಂತ ಹೇಳ್ತೀವಿ. ಓಕೆ, ಎರಿಥ್ರೋಪೋಯಸಿಸ್ ಅಂದರೆ ಏನು? ಫಾರ್ಮೇಷನ್, ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾಚುರೇಷನ್ ಆಫ್ ರೆಡ್ ಬ್ಲಡ್ ಸೆಲ್ ಇನ್ ದಿ ಬಾಡಿ ಈಸ್ ನೋನ್ ಆ್ಯಸ್ ಎರಿಥ್ರೋಪೋಯಸಿಸ್. ಓಕೆ, ಸೊ ಸೈಟ್ಸ್ ಆಫ್ ಎರಿಥ್ರೋಪೋಯಸಿಸ್ ಯಾವ ಪ್ಲೇಸಲ್ಲಾಗುತ್ತೆ, ಯಾವ ಸೈಟಲ್ಲಾಗುತ್ತೆ ಅಂತ ಕೇಳಿದಾಗ ರೆಡ್ ಬೋನ್ ಮ್ಯಾರೋ. ಎಲ್ಲಾಗುತ್ತೆ? ರೆಡ್ ಬೋನ್ ಮ್ಯಾರೋ ಆಫ್ ಫ್ಲ್ಯಾಟ್ ಬೋನ್. ಎಕ್ಸಾಂಪಲ್ ಸ್ಟರ್ನಮ್, ರಿಬ್ಸ್, ವರ್ಟಿಬ್ರೆ ಆ್ಯಂಡ್ ಪೆಲ್ವಿಸ್. ಓಕೆ, ರೆಡ್ ಬೋನ್ ಮ್ಯಾರೋ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಬೋನಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಫ್ಲ್ಯಾಟ್ ಬೋನ್, ರೆಡ್ ಬೋನ್ ಮ್ಯಾರೋ ಅಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ? ರೆಡ್ ಬ್ಲಡ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ತವೆ. ಆ್ಯಂಡ್ ಎಂಡ್ ಆಫ್ ಲಾಂಗ್ ಬೋನ್ಸ್ ಲೈಕ್ ಫೀಮರ್, ಹಿಮರಸ್. ಓಕೆ, ಲೈಕ್ ಫೀಮರ್ ಆ್ಯಂಡ್ ಹಿಮರಸ್ ಇವೇನಿದ್ದಾವೆ? ಲಾಂಗ್ ಬೋನ್ಸ್ ಇದ್ದಾವೆ. ಸೊ ಲಾಂಗ್ ಬೋನ್ಸ್ ಎಂಡ್ ಇರುತ್ತಿಲ್ಲ, ಆ ಪ್ಲೇಸಲ್ಲಿ ಏನಿರುತ್ತೆ? ರೆಡ್ ಬೋನ್ ಮ್ಯಾರೋ ಪ್ರೆಸೆಂಟ್ ಇರುತ್ತೆ. ಸೊ ರೆಡ್ ಬೋನ್ ಮ್ಯಾರೋ ಅಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ? ರೆಡ್ ಬ್ಲಡ್ ಸೆಲ್ ಅಥವಾ ಎರಿಥ್ರೋಪೋಯಸಿಸ್ ಆಗುತ್ತೆ. ಓಕೆ, ಸೊ ಯಾವ ಪ್ಲೇಸಲ್ಲಿ ಆಗುತ್ತೆ? ಫ್ಲ್ಯಾಟ್ ಬೋನ್ ಆ್ಯಂಡ್ ಎಂಡ್ ಆಫ್ ದಿ ಲಾಂಗ್ ಬೋನ್. ಸೊ ಎಕ್ಸಾಂಪಲ್ ಇಲ್ಲಿದ್ದಾವೆ, ನೀವು ನೋಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಸ್ಟೇಜಸ್ ಆಫ್ ಎರಿಥ್ರೋಪೋಯಸಿಸ್. ಸೊ ಎರಿಥ್ರೋಪೋಯಸಿಸಲ್ಲಿ ಯಾವ್ಯಾವ ಸ್ಟೇಜ್ ಬರ್ತವೆ ಅಂತ ನಾವು ಒಂದ್ಸರಿ ನೋಡೋಣ. ಓಕೆ, ಸೊ ಎರಿಥ್ರೋಪೋಯಸಿಸಲ್ಲಿ ಫಸ್ಟ್ ಏನಿರುತ್ತೆ? ಸ್ಟೆಮ್ ಸೆಲ್ ಇರುತ್ತೆ. ಓಕೆ, ಸೊ ಸ್ಟೆಮ್ ಸೆಲ್ ಏನಾಗುತ್ತೆ? ಪ್ರೋ ಎರಿಥ್ರೋಬ್ಲಾಸ್ಟ್ ಆಗುತ್ತೆ.
ಓಕೆ, ಸೊ ಮತ್ತೆ ಪ್ರೋ ಎರಿಥ್ರೋಬ್ಲಾಸ್ಟ್ ಡಿವೈಡ್ ಆಗಿ ಏನಾಗುತ್ತೆ, ಇದು ಅರ್ಲಿ ನಾರ್ಮೋಬ್ಲಾಸ್ಟ್ ಆಗುತ್ತೆ. ಸೊ ಅರ್ಲಿ ನಾರ್ಮೋಬ್ಲಾಸ್ಟ್ ಆಗಿರೋದು ಇಂಟರ್ಮೀಡಿಯೇಟ್ ನಾರ್ಮೋಬ್ಲಾಸ್ಟ್ ಏನಾಗುತ್ತೆ, ಲೇಟ್ ನಾರ್ಮೋಬ್ಲಾಸ್ಟ್. ಓಕೆ, ಸೊ ಲೇಟ್ ನಾರ್ಮೋಬ್ಲಾಸ್ಟ್ ಏನಾಗುತ್ತೆ, ಲಾಸ್ಟ್ಲಿ ರೆಟಿಕ್ಯುಲೋಸೈಟ್. ಓಕೆ, ಸೊ ಲಾಸ್ಟ್ ರೆಟಿಕ್ಯುಲೋಸೈಟ್ ಏನಾಗುತ್ತೆ, ಮ್ಯಾಚೂರ್ ರೆಡ್ ಬ್ಲಡ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನೇನು ಸ್ಟೇಜ್ ಬಂದು ಸ್ಟೆಮ್ ಸೆಲ್ ಇರುತ್ತೆ, ಪ್ರೋ ಎರಿಥ್ರೋಬ್ಲಾಸ್ಟ್ ಆಗುತ್ತೆ, ನಾರ್ಮೋಬ್ಲಾಸ್ಟ್. ಓಕೆ, ಸೊ ಇಲ್ಲಿ 3 ನಾರ್ಮೋಬ್ಲಾಸ್ಟ್ ಬರುತ್ತೆ, ಒಂದು ಅರ್ಲಿ, ಇಂಟರ್ಮೀಡಿಯೇಟ್ ಆ್ಯಂಡ್ ಲೇಟ್ ನಾರ್ಮೋಬ್ಲಾಸ್ಟ್. ಸೊ ಲಾಸ್ಟ್ ಒಂದು ರೆಟಿಕ್ಯುಲೋಸೈಟ್ ಆ್ಯಂಡ್ ಮ್ಯಾಚೂರ್ ರೆಡ್ ಬ್ಲಡ್ ಸೆಲ್ ಆಗುತ್ತೆ. ಓಕೆ, ಸೊ 1 by 1 ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಸ್ಟೇಜಸ್ ಆಫ್ ಎರಿಥ್ರೋಪೋಯಸಿಸ್. ಸೊ ಫಸ್ಟ್ ಎಲ್ಲಿ ಏನಿರುತ್ತೆ, ಹೀಮೋಪೊಯೆಟಿಕ್ ಸ್ಟೆಮ್ ಸೆಲ್. ಓಕೆ, ಸೊ ಹೀಮೋಪೊಯೆಟಿಕ್ ಅಂದರೆ ಏನು, ಬ್ಲಡ್ ಪ್ರೊಡ್ಯೂಸಿಂಗ್. ಓಕೆ, ಸೊ ಹೀಮೋ ಅಂದರೆ ಬ್ಲಡ್, ಪೊಯೆಟಿಕ್ ಮೀನ್ಸ್ ಪ್ರೊಡ್ಯೂಸಿಂಗ್. ಸೊ ಬ್ಲಡ್ ಪ್ರೊಡ್ಯೂಸಿಂಗ್ ಸ್ಟೆಮ್ ಸೆಲ್ ಏನಾಗಿದೆ, ಬ್ಲಡ್ ಪ್ರೊಡ್ಯೂಸಿಂಗ್ ಸ್ಟೆಮ್ ಸೆಲ್. ಲೊಕೇಶನ್ ಎಲ್ಲಿದೆ, ಇದು ಬೋನ್ ಮ್ಯಾರೋದಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಎಲ್ಲಿದೆ ಲೊಕೇಶನ್, ಬೋನ್ ಮ್ಯಾರೋದಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಬೇಕಾಗಿದ್ರೆ ಇದು ಮಲ್ಟಿಪೊಟೆಂಟ್ ಇರುತ್ತೆ. ಓಕೆ, ಸೊ ಮಲ್ಟಿಪೊಟೆಂಟ್ ಅಂದರೆ ಅರ್ಥ ಏನು, ಕ್ಯಾನ್ ಡೆವಲಪ್ ಇಂಟು ಎನಿ ಬ್ಲಡ್ ಸೆಲ್. ಓಕೆ, ಸೊ ಇದು ಏನಿರುತ್ತೆ, ಮಲ್ಟಿಪೊಟೆಂಟ್ ಮೀನ್ಸ್ ಮಲ್ಟಿ ಕೆಪ್ಯಾಸಿಟಿ ಪೊಟೆನ್ಷಿಯಲ್ ಇರುತ್ತೆ ಇದ್ರ ಹತ್ರ. ಓಕೆ, ಮಲ್ಟಿ ಕೆಪ್ಯಾಸಿಟಿ ಇರುತ್ತೆ, ಅಥವಾ ಮಲ್ಟಿ ಪೊಟೆನ್ಷಿಯಲ್ ಇರುತ್ತೆ. ಏನು ಪೊಟೆನ್ಷಿಯಲ್ ಇರುತ್ತೆ, ಇದು ಯಾವುದೇ ಬ್ಲಡ್ ಸೆಲ್ ಆಗಿ ಕನ್ವರ್ಟ್ ಆಗಬಹುದು. ಇದು ರೆಡ್ ಬ್ಲಡ್ ಸೆಲ್ ಆಗ್ಬೋದು, ವೈಟ್ ಬ್ಲಡ್ ಸೆಲ್ ಆಗ್ಬೋದು, ಪ್ಲೇಟ್ಲೆಟ್ ಕೂಡ ಆಗಬಹುದು. ನೆಕ್ಸ್ಟ್ ಅನ್ಡಿಫ್ರೆನ್ಷಿಯೇಟೆಡ್. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಅನ್ಡಿಫ್ರೆನ್ಷಿಯೇಟೆಡ್. ನೋ ಸ್ಪೆಸಿಫಿಕ್ ಫೀಚರ್ಸ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಯೆಟ್. ಓಕೆ, ಸೊ ಸ್ಟೆಮ್ ಸೆಲ್ ಇದೆ, ಇದು ರೆಡ್ ಬ್ಲಡ್ ಸೆಲ್ ಆಗ್ಬೋದು, WBC ಆಗ್ಬೋದು, ಅಥವಾ ಇದು ಪ್ಲೇಟ್ಲೆಟ್ ಆಗ್ಬೋದಲ್ಲ. ಸೊ ಇಲ್ಲಿ ರೆಡ್ ಬ್ಲಡ್ ಸೆಲ್ದು ಯಾವುದೇ ಫೀಚರ್ ನಮ್ಗೆ ನೋಡೋಕ್ಕೆ ಕಾಣಿಸೋದಿಲ್ಲ. ನೆಕ್ಸ್ಟ್ ಟ್ರಿಗರ್ಡ್ ಬೈ EPO ಎರಿಥ್ರೋಪೊಯೆಟಿನ್. ಓಕೆ, ಸೊ ಟ್ರಿಗರ್ಡ್ ಬೈ ಎರಿಥ್ರೋಪೊಯೆಟಿನ್ ಪುಷಸ್ ಟುವರ್ಡ್ಸ್ ದಿ ರೆಡ್ ಬ್ಲಡ್ RBC ಲೈನೇಜ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಎರಿಥ್ರೋಪೊಯೆಟಿನ್ ಏನಾಗುತ್ತೆ, ಇಟ್ ಈಸ್ ಅ ಹಾರ್ಮೋನ್ ಫ್ರಮ್ ದಿ ಕಿಡ್ನಿ. ಎರಿಥ್ರೋಪೊಯೆಟಿನ್ ಏನು ಮಾಡುತ್ತೆ, ಅದನ್ನು ರೆಡ್ ಬ್ಲಡ್ ಸೆಲ್ ಕನ್ವರ್ಟ್ ಆಗೋಕ್ಕೆ ಪುಷ್ ಮಾಡುತ್ತೆ. ಏನು ಮಾಡುತ್ತೆ, ರೆಡ್ ಬ್ಲಡ್ ಸೆಲ್ ಆಗಿ ಕನ್ವರ್ಟ್ ಆಗೋಕ್ಕೆ ಪುಷ್ ಮಾಡುತ್ತೆ. ಓಕೆ, ಸೊ ಹೆಮೆಟೋಪೊಯೆಟಿಕ್ ಸ್ಟೆಮ್ ಸೆಲ್ ಏನಾಗುತ್ತೆ, ಇವಾಗ ರೆಡ್ ಬ್ಲಡ್ ಸೆಲ್ ಆಗೋಕ್ಕೆ ಪುಷ್ ಮಾಡ್ತಾರೆ. ಯಾರು ಪುಷ್ ಮಾಡ್ತಾರೆ, ಟ್ರಿಗರ್ಡ್ ಬೈ ದಿ ಎರಿಥ್ರೋಪೊಯೆಟಿನ್. ಎರಿಥ್ರೋಪೊಯೆಟಿನ್ ಈಸ್ ಅ ಹಾರ್ಮೋನ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಅದು ಏನಾಗುತ್ತೆ, ಸ್ಟೆಮ್ ಸೆಲ್ ಏನು ಕನ್ವರ್ಟ್ ಆಗುತ್ತೆ, ಪ್ರೋ ಎರಿಥ್ರೋಬ್ಲಾಸ್ಟ್ ಆಗುತ್ತೆ. ಓಕೆ, ಸೊ ಪ್ರೋ ಎರಿಥ್ರೋಬ್ಲಾಸ್ಟ್ ಸೈಜ್ ಹೆಂಗಿರುತ್ತೆ, ಲಾರ್ಜ್ ಸೆಲ್ ಇರುತ್ತೆ. ಇಟ್ ಈಸ್ ಅ ಲಾರ್ಜ್ ಸೆಲ್. ಸೊ ಡಯಾಮೀಟರ್ ನಾವು ನೋಡಬೇಕಾಗಿದ್ರೆ 20 to 25 ಮೈಕ್ರೋಮೀಟರ್ ಇನ್ ಡಯಾಮೀಟರ್ ಇರುತ್ತೆ. ಓಕೆ, ಸೊ ನ್ಯೂಕ್ಲಿಯಸ್ ಈಸ್ ಲಾರ್ಜ್. ನಾವು ನೋಡ್ಬೋದು ಇಲ್ಲಿ ನ್ಯೂಕ್ಲಿಯಸ್ ಏನಿದೆ ಭಾಳ ಲಾರ್ಜ್ ಇದೆ, ರೌಂಡ್ ನ್ಯೂಕ್ಲಿಯಸ್ ಇದೆ ಆ್ಯಂಡ್ ಸೆಂಟ್ರಲ್ಲಿ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಕಂಟೇನ್ 1 to 2 ನ್ಯೂಕ್ಲಿಯೈ. ಓಕೆ, ಸೊ ಇಲ್ಲಿ 1 to 2 ನ್ಯೂಕ್ಲಿಯೈ ಇರ್ತವೆ ಅಥವಾ ಜಾಸ್ತಿನೂ ಇರಬಹುದು. ನೆಕ್ಸ್ಟ್ ಸೈಟೋಪ್ಲಾಸಮ್ ನಾವು ನೋಡಿದ್ರೆ ಬೇಸೋಫಿಲ್ಲಿಕ್ ಇರುತ್ತೆ. ಓಕೆ, ಬೇಸೋಫಿಲ್ಲಿಕ್ ಮೀನ್ಸ್ ಬ್ಲೂ, ಫಿಲ್ಲಿಕ್ ಮೀನ್ಸ್ ಲೈಕ್, ಬ್ಲೂ ಲೈಕ್ ಅಂದರೆ ಏನು, ಸೈಟೋಪ್ಲಾಸಮ್ ಎದಕ್ಕೆ ಲೈಕ್ ಮಾಡುತ್ತೆ, ಬ್ಲೂಗೆ ಲೈಕ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಬ್ಲೂ ಕಲರ್ ಇದೆ. ಓಕೆ, ಸೊ ಇಲ್ಲಿ ಏನು ಕಲರ್ ಇದೆ, ಬ್ಲೂ ಕಲರ್ ಇದೆ. ಅಂದರೆ ಬೇಸೋಫಿಲ್ಲಿಕ್ ಮೀನ್ಸ್ ಡೀಪ್ ಬ್ಲೂ ವಿತ್ ಸ್ಟೇನ್. ಸೊ ನಾವು ಅದನ್ನು ಸ್ಟೇನ್ ಮಾಡಿದಾಗ ಯಾವ ಕಲರ್ ಬರುತ್ತೆ, ಬ್ಲೂ ಕಲರ್ ಬರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ನೋ ಹಿಮೋಗ್ಲೋಬಿನ್ ಯೆಟ್. ಓಕೆ, ನಮಗೆ ಗೊತ್ತಿದೆ ರೆಡ್ ಬ್ಲಡ್ ಸೆಲ್ ಒಳಗಡೆ ಹಿಮೋಗ್ಲೋಬಿನ್ ಇರುತ್ತೆ. ಬಟ್ ದಿಸ್ ಸ್ಟೇಜ್ ಅಂದರೆ ಪ್ರೋ ಎರಿಥ್ರೋಬ್ಲಾಸ್ಟ್ ಸ್ಟೇಜ್ ಇದೆಲ್ಲ, ಇಲ್ಲಿ ಹಿಮೋಗ್ಲೋಬಿನ್ ಇನ್ನೂ ಪ್ರೊಡ್ಯೂಸ್ ಆಗಿಲ್ಲ. ಓಕೆ, ಆಕ್ಟಿವಿಟಿ ಏನಾಗುತ್ತೆ ಇಲ್ಲಿ, ಬಿಗಿನ್ ಸಿಂಥಸೈಸಿಂಗ್ ಹಿಮೋಗ್ಲೋಬಿನ್ mRNA. ಓಕೆ, ಸೊ ಇಲ್ಲಿ ಹಿಮೋಗ್ಲೋಬಿನ್ ಸಿಂಥಸೈಸಿಂಗ್ ಸ್ಟಾರ್ಟ್ ಆಗುತ್ತೆ ಬಟ್ ಇನ್ನೂ ಪ್ರೆಸೆಂಟ್ ಇಲ್ಲ. ಹಿಮೋಗ್ಲೋಬಿನ್ ಆಬ್ಸೆಂಟ್ ಇದೆ ಬಟ್ ಏನಾಗ್ತಾ ಇದೆ, ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಸಿಂಥಸಿಸ್ ಬಿಗಿನ್ ಆಗ್ತಾ ಇದೆ, ಸಿಂಥಸಿಸ್ ಏನಾಗ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಸೊ ಐ ಥಿಂಕ್ ನಿಮಗೆ ಪ್ರೋ ಎರಿಥ್ರೋಬ್ಲಾಸ್ಟ್ ಅರ್ಥ ಆಗಿರ್ಬೋದು. ಲಾರ್ಜ್ ಸೆಲ್ ಇದೆ, ನ್ಯೂಕ್ಲಿಯಸ್ನು ಕೂಡ ಲಾರ್ಜ್ ಇದೆ, ರೌಂಡ್ ಇದೆ, ಸೆಂಟ್ರಲ್ ಪ್ರೆಸೆಂಟ್ ಇದೆ ನ್ಯೂಕ್ಲಿಯಸ್. ಓಕೆ, ಇದರೊಳಗಡೆ ನಮಗೆ ನ್ಯೂಕ್ಲಿಯೈಗಳು ನೋಡ್ಬೋದು. ನೆಕ್ಸ್ಟ್ ಸೈಟೋಪ್ಲಾಸಮ್ ಹೇಗಿದೆ, ಬೇಸೋಫಿಲ್ಲಿಕ್ ಇದೆ ಅಂದರೆ ಬ್ಲೂ ಕಲರ್ ಆಗುತ್ತೆ. ಅದರೊಳಗಡೆ ಹಿಮೋಗ್ಲೋಬಿನ್ ಇರೋದಿಲ್ಲ ಬಟ್ ಹಿಮೋಗ್ಲೋಬಿನ್ ಸ್ಟಾರ್ಟ್ ಆಗಿದೆ ಪ್ರೊಡ್ಯೂಸ್ ಆಗೋಕ್ಕೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ, ಅರ್ಲಿ ನಾರ್ಮೋಬ್ಲಾಸ್ಟ್. ಏನಿದೆ, ಅರ್ಲಿ ನಾರ್ಮೋಬ್ಲಾಸ್ಟ್, ಅಥವಾ ನಾವು ಇದನ್ನು ಏನಂತ ಹೇಳ್ಬೋದು, ಬೇಸೋಫಿಲ್ಲಿಕ್ ಎರಿಥ್ರೋಬ್ಲಾಸ್ಟ್ ಅಂತ ಕೂಡ ಹೇಳ್ಬೋದು. ಏನಂತ ಹೇಳ್ಬೋದು, ಬೇಸೋಫಿಲ್ಲಿಕ್ ಎರಿಥ್ರೋಬ್ಲಾಸ್ಟ್ ಅಥವಾ
ಅರ್ಲಿ ನಾರ್ಮೋಬ್ಲಾಸ್ಟ್. ಸೊ ಅರ್ಲಿ ನಾರ್ಮೋಬ್ಲಾಸ್ಟ್ ನೆನಪಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಅರ್ಲಿ ನಾರ್ಮೋಬ್ಲಾಸ್ಟ್ ಇದ್ರ ಸೆಲ್ ಸೈಜ್ ಏನಿದೆ ಇದು ಕೂಡ ಸ್ಮಾಲರ್ ದೆನ್ ಪ್ರೋ ಎರಿಥ್ರೋ ಬ್ಲಾಸ್ಟ್. ಸೊ ನಾವಿಲ್ಲಿ ನೋಡ್ಬೋದು ಮೇಲ್ಗಡೆ 20 to 25 ಮೈಕ್ರೋಮೀಟರ್ ಇತ್ತು. ಸೊ ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ. ಓಕೆ, 16 to 18 ಮೈಕ್ರೋಮೀಟರ್ ಆಗಿದೆ ಕಂಪೇರ್ ಟು ಅವರ್ ಪ್ರೋ ಎರಿಥ್ರೋ ಬ್ಲಾಸ್ಟ್. ಓಕೆ, ಸೊ ಪ್ರೋ ಎರಿಥ್ರೋ ಬ್ಲಾಸ್ಟ್ಗಿಂತ ಸ್ವಲ್ಪ ಸಣ್ಣದಿದೆ. ಸೈಜ್ ಹೆಂಗಿದೆ, ಸ್ವಲ್ಪ ಚಿಕ್ಕದಿದೆ. ಆ್ಯಂಡ್ ನ್ಯೂಕ್ಲಿಯಸ್ ಕಂಡೆನ್ಸ್ಡ್ ಕ್ರೋಮ್ಯಾಟಿನ್ಸ್ ನಾವು ನೋಡ್ಬೋದು. ಇಲ್ಲಿ ಕ್ರೋಮ್ಯಾಟಿನ್ ಕಂಡೆನ್ಸ್ಡ್ ಆಗಿದೆ ಆ್ಯಂಡ್ ನೋ ನ್ಯೂಕ್ಲಿಯೈ. ಇಲ್ಲಿ ನಮಗೆ ನ್ಯೂಕ್ಲಿಯೈ ನೋಡೋಕ್ಕೆ ಕಾಣೋದಿಲ್ಲ. ಓಕೆ, ಸೊ ಇಲ್ಲಿ ನಮಗೆ ನ್ಯೂಕ್ಲಿಯೈ ಕಾಣೋದಿಲ್ಲ. ನೆಕ್ಸ್ಟ್, ಸ್ಮಾಲರ್ ದೆನ್ ದಿ ಪ್ರೋ ಎರಿಥ್ರೋ ಬ್ಲಾಸ್ಟ್. ಹೌದು ಸರ್, ಪ್ರೋ ಎರಿಥ್ರೋ ಬ್ಲಾಸ್ಟ್ 20 ಮೈಕ್ರೋಮೀಟರ್ ಇದ್ದು ಇದು ಏನಾಗಿದೆ, ಭಾಳ ಚಿಕ್ಕದಿದೆ, ಅಂದರೆ ಸ್ಮಾಲರ್ ದೆನ್ ದಿ ಪ್ರೋ ಎರಿಥ್ರೋ ಬ್ಲಾಸ್ಟ್. ಇಲ್ಲಿ ಸೈಟೋಪ್ಲಾಸಮ್ ನಾವು ನೋಡಿದರೆ ಇಂಟೆನ್ಸಿವ್ಲಿ ಬ್ಯಾಸೋಫಿಲಿಕ್. ಓಕೆ, ಸೊ ಇಲ್ಲಿ ಮತ್ತೆ ಏನಾಗಿದೆ, ಬ್ಲೂ ಕಲರ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಹಿಮೋಗ್ಲೋಬಿನ್ ಸಿಂಥಸಿಸ್ ಸ್ಟಾರ್ಟ್. ಓಕೆ, ಸೊ ಇಲ್ಲಿ ಬಿ ಏನಾಗ್ತಾ ಇದೆ, ಹಿಮೋಗ್ಲೋಬಿನ್ ಸಿಂಥಸಿಸ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಆ್ಯಕ್ಚುಯಲ್ ಹಿಮೋಗ್ಲೋಬಿನ್ ಸ್ಟಾರ್ಟ್ ಆಗೋದು ಇಲ್ಲಿ. ಓಕೆ, ಸೊ ಸ್ಮಾಲ್ ಅಮೌಂಟಲ್ಲಿ ಇಲ್ಲಿ ಏನಾಗ್ತಾ ಇದೆ, ಹಿಮೋಗ್ಲೋಬಿನ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಕೀ ಆ್ಯಕ್ಟಿವಿಟಿ ಇಲ್ಲಿ ಏನಾಗುತ್ತೆ, ರ್ಯಾಪಿಡ್ ಸೆಲ್ ಡಿವಿಷನ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ರ್ಯಾಪಿಡ್ ಸೆಲ್ ಡಿವೈಡ್ ಆಗುತ್ತೆ ಈ ಸ್ಟೇಜಲ್ಲಿ. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಲಿ ನಾರ್ಮೋಬ್ಲಾಸ್ಟ್ ಅಥವಾ ಬೇಸೋಫಿಲಿಕ್ ಎರಿಥ್ರೋಬ್ಲಾಸ್ಟ್ ಅರ್ಥ ಆಗಿರ್ಬೋದು. ಸೊ ಸೈಜ್ ಹೆಂಗಿರುತ್ತೆ, ಸ್ಮಾಲರ್ ಇರುತ್ತೆ ಆ್ಯಸ್ ಕಂಪೇರ್ ಟು ಪ್ರೋ ಎರಿಥ್ರೋಬ್ಲಾಸ್ಟಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಚಿಕ್ಕದಿರುತ್ತೆ. ಆ್ಯಂಡ್ ಕಂಡೆನ್ಸ್ಡ್ ಕ್ರೋಮ್ಯಾಟಿನ್ ನಮಗೆ ನೋಡೋಕ್ಕೆ ಕಾಣಿಸುತ್ತೆ. ಆ್ಯಂಡ್ ನೋ ನ್ಯೂಕ್ಲಿಯೈ ನಮಗೆ ನೋಡೋಕ್ಕೆ ಕಾಣಿಸೋದಿಲ್ಲ. ಸೈಟೋಪ್ಲಾಸಮ್ ಹೇಗಿರುತ್ತೆ, ಬೇಸೋಫಿಲಿಕ್ ಮೀನ್ಸ್ ಬ್ಲೂ ಕಲರೇ ಇದೆ. ಓಕೆ, ಮತ್ತು ಹಿಮೋಗ್ಲೋಬಿನ್ ಸ್ಟಾರ್ಟ್ ಸಿಂಥಸಿಸ್. ಸೊ ಸಿಂಥಸಿಸ್ ಹಿಮೋಗ್ಲೋಬಿನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಇದೆ ಅಂತ ಹೇಳಬೇಕು ನೀವು. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಅದು ಅರ್ಲಿ ನಾರ್ಮೋಬ್ಲಾಸ್ಟ್ ಡಿವೈಡ್ ಆಗಿ ಏನಾಗುತ್ತೆ, ಇಂಟರ್ಮೀಡಿಯೇಟ್ ನಾರ್ಮೋಬ್ಲಾಸ್ಟ್. ಓಕೆ, ಸೊ ಅರ್ಲಿ ನಾರ್ಮೋಬ್ಲಾಸ್ಟ್ ಡಿವೈಡ್ ಆಗುತ್ತೆ ಏನಾಗುತ್ತೆ, ಇಂಟರ್ಮೀಡಿಯೇಟ್ ನಾರ್ಮೋಬ್ಲಾಸ್ಟ್. ಸೊ ಇಂಟರ್ಮೀಡಿಯೇಟ್ ನಾರ್ಮೋಬ್ಲಾಸ್ಟ್ ಏನಾಗುತ್ತೆ, ಇಲ್ಲಿ ಸೆಲ್ ಸೈಜ್ ಇನ್ನೂ ಚಿಕ್ಕದಾಗುತ್ತೆ. ಓಕೆ, ಸೊ ಮೇಲ್ಗಡೆ ಎಷ್ಟಿತ್ತು, ಇಲ್ಲಿ ನಾವು 16 to 18 ಇತ್ತು, 16 to 18. ಬಟ್ ಇಲ್ಲಿ ಏನಾಗುತ್ತೆ, 12 to 15. ಓಕೆ, ಸೊ 12 to 15 ಮೈಕ್ರೋಮೀಟರ್ ಸೈಜ್ ಇದೆ ಆ್ಯಸ್ ಕಂಪೇರ್ ಟು ಅವರ್ ಅರ್ಲಿ ನಾರ್ಮೋಬ್ಲಾಸ್ಟ್. ಸೊ ನ್ಯೂಕ್ಲಿಯಸ್ ಹೇಗಿದೆ, ಇಲ್ಲಿ ಡೆನ್ಸ್ ಡಾರ್ಕ್ ಕ್ರೋಮ್ಯಾಟಿನ್, ನೋ ನ್ಯೂಕ್ಲಿಯೈ. ಸೊ ಹೇಗಿದೆ, ಡೆನ್ಸ್ ಆಗಿದೆ, ಡಾರ್ಕ್ ಕ್ರೋಮ್ಯಾಟಿನ್ಸ್ ಇದ್ದಾವೆ ಆ್ಯಂಡ್ ನೋ ನ್ಯೂಕ್ಲಿಯೈ. ಇಲ್ಲಿ ಕೂಡ ನ್ಯೂಕ್ಲಿಯೈ ಪ್ರೆಸೆಂಟ್ ಇಲ್ಲ. ಓಕೆ, ಸೊ ಫರ್ದರ್ ಕಂಡೆನ್ಸೇಷನ್. ಸೊ ಇಲ್ಲಿ ಏನಾಗುತ್ತೆ, ಮತ್ತೆ ಕ್ರೋಮ್ಯಾಟಿನ್ ಏನಾಗುತ್ತೆ, ಕಂಡೆನ್ಸ್ ಆಗುತ್ತೆ ಜಾಸ್ತಿ. ಓಕೆ, ಸೊ ಏನಾಗಿದೆ, ಡೆನ್ಸ್ ಕ್ರೋಮ್ಯಾಟಿನ್ ಆಗಿದೆ ಆ್ಯಂಡ್ ಡಾರ್ಕ್ ಕ್ರೋಮ್ಯಾಟಿನ್ ಆಗಿದ್ದಾವೆ. ಇಲ್ಲಿ ನ್ಯೂಕ್ಲಿಯೈ ನೋಡೋಕ್ಕೆ ಕಾಣಿಸ್ತಾ ಇಲ್ಲ. ಸೊ ಸೈಟೋಪ್ಲಾಸಮ್ ಹೇಗಿದೆ, ಮಿಕ್ಸ್ಡ್ ಸ್ಟ್ರೇನಿಂಗ್ ಏನಾಗ್ತಾ ಇದೆ, ಇಲ್ಲಿ ಮಿಕ್ಸ್ಡ್ ಸ್ಟೇನಿಂಗ್, ಪಿಂಕ್ ಬ್ಲೂ ಪಾಲಿಕ್ರೋಮೇಸಿಯಾ ಡ್ಯೂ ಟು ರೈಸಿಂಗ್ ಆಫ್ ಹಿಮೋಗ್ಲೋಬಿನ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಸೆಲ್ ಒಳಗಡೆ ರೈಬೋಸೋಮ್ ಇದೆ. ಓಕೆ, ಮತ್ತು ಅರ್ಲಿ ನಾರ್ಮೋಬ್ಲಾಸ್ಟಲ್ಲಿ ಏನಾಗ್ತಾ ಇತ್ತು, ಹಿಮೋಗ್ಲೋಬಿನ್ ಬರ್ತಾ ಇತ್ತು. ಓಕೆ, ಸೊ ಹಿಮೋಗ್ಲೋಬಿನ್ ಪಿಂಕ್ ಆ್ಯಂಡ್ ರೈಬೋಸೋಮ್ ಬ್ಲೂ. ಸೊ ಇಲ್ಲಿ ಏನಾಗುತ್ತೆ, ಪಿಂಕ್ ಸ್ಟೇನ್ ಕೂಡ ಬರುತ್ತೆ ಮತ್ತು ಬ್ಲೂ ಸ್ಟೇನ್ ಕೂಡ ಬರುತ್ತೆ. ಅದಕ್ಕೋಸ್ಕರ ಮಿಕ್ಸ್ಡ್ ಸ್ಟೇನಿಂಗ್ ಬರುತ್ತೆ. ಓಕೆ, ಸೊ ಸೈಟೋಪ್ಲಾಸಮಲ್ಲಿ ನಾವು ಸ್ಟೇನಿಂಗ್ ಮಾಡಿದಾಗ ಯಾವ ಕಲರ್ ಬರುತ್ತೆ, ಪಿಂಕ್ ಕಲರ್ ಬರುತ್ತೆ ಸ್ವಲ್ಪ, ಮತ್ತು ಬ್ಲೂ ಕಲರ್ ಬರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಇಂಟರ್ಮೀಡಿಯೇಟ್ ನಾರ್ಮೋಬ್ಲಾಸ್ಟ್ ಅಂತೀವಿ, ಅಂದರೆ ಮಿಕ್ಸ್ ಕಲರ್ ಬರ್ತವೆ ಇಲ್ಲಿ. ಓಕೆ, ಪಿಂಕ್ ಬರುತ್ತೆ ಮತ್ತು ಬ್ಲೂ ಬರುತ್ತೆ. ಯಾಕಂದರೆ ಹಿಮೋಗ್ಲೋಬಿನ್ ಸ್ವಲ್ಪ ಸಿಂಥಸೈಸ್ ಆಗಿದೆ ಆ್ಯಂಡ್ ಇಲ್ಲಿ ರೈಬೋಸೋಮ್ ಕೂಡ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಎಕ್ಸಲರೇಟ್ ಅಂದರೆ ಏನು, ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಇಲ್ಲಿ ಜಾಸ್ತಿ ಆಗುತ್ತೆ. ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ರೆಡ್ಯೂಸ್ಡ್ ಸೆಲ್ ಡಿವಿಷನ್. ಕೀ ಆ್ಯಕ್ಟಿವಿಟಿ ನೋಡಿದ್ರೆ ಈ ಪ್ಲೇಸಲ್ಲಿ ಏನಾಗುತ್ತೆ, ಸೆಲ್ ಡಿವಿಷನ್ ರೆಡ್ಯೂಸ್ ಆಗುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಇಂಟರ್ಮೀಡಿಯೇಟ್ ನಾರ್ಮೋಬ್ಲಾಸ್ಟ್ ಅರ್ಥ ಆಗಿರ್ಬೋದು. ಸೈಜ್ ಈಸ್ 12 to 15 ಮೈಕ್ರೋಮೀಟರ್, ಅಂದರೆ ಸ್ಮಾಲರ್ ಸೈಜ್ ಇದೆ ಆ್ಯಸ್ ಕಂಪೇರ್ ಟು ಅರ್ಲಿ ನಾರ್ಮೋಬ್ಲಾಸ್ಟ್ ಕಂಪೇರ್ ಮಾಡಿದರೆ ಸೈಜ್ ಸಣ್ಣದಿದೆ. ಓಕೆ, ಸೆಲ್ ಸೈಜ್ ಏನಾಗಿದೆ, ಚಿಕ್ಕದಾಗಿದೆ. ಸೊ ಹೇಗಿದೆ, ಡೆನ್ಸ್ ಇದೆ, ಡಾರ್ಕ್ ಕ್ರೋಮ್ಯಾಟಿನ್ ನಾವು ನೋಡ್ಬೋದು ವಿತ್ ನೋ ನ್ಯೂಕ್ಲಿಯೈ ಪ್ರೆಸೆಂಟ್ ಇಲ್ಲ. ಸೊ ಸೈಟೋಪ್ಲಾಸಮ್ ನಾವು ನೋಡಿದರೆ ಮಿಕ್ಸ್ಡ್ ಸ್ಟೇನಿಂಗ್ ಬರುತ್ತೆ, ಅಂದರೆ ಪಿಂಕ್ ಆ್ಯಂಡ್ ಬ್ಲೂ ಎರಡು ಬರುತ್ತೆ. ಪಿಂಕ್ ಬಿಕಾಸ್ ಆಫ್ ಹಿಮೋಗ್ಲೋಬಿನ್, ಬ್ಲೂ ಬಿಕಾಸ್ ಆಫ್ ರೈಬೋಸೋಮ್. ಇಷ್ಟೊತ್ತನ ಏನಾಗಿತ್ತು, ಓನ್ಲಿ ರೈಬೋಸೋಮ್ ಪ್ರೆಸೆಂಟ್ ಇತ್ತು ಸೆಲ್ ಒಳಗಡೆ. ಸೊ ಅದಕ್ಕೋಸ್ಕರ ಓನ್ಲಿ ಬ್ಲೂ ಕಲರ್ ಬರ್ತಾ ಇತ್ತು. ಬಟ್ ಇಲ್ಲಿ ಏನಾಗಿದೆ, ಹಿಮೋಗ್ಲೋಬಿನ್ನೂ ಇದೆ ಮತ್ತು ರೈಬೋಸೋಮ್ನೂ ಇದೆ, ಎರಡು ಕಲರ್ ಬರ್ತಾ ಇದೆ, ಪಿಂಕ್ ಆ್ಯಂಡ್
ಬ್ಲೂ. ಸೊ ಇಲ್ಲಿ ರೆಡ್ಯೂಸ್ಡ್ ಸೆಲ್ ಡಿವಿಷನ್ ಏನಾಗುತ್ತೆ, ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಈ ಪ್ಲೇಸಲ್ಲಿ. ಓಕೆ, ಸೊ ಇದು ಇಂಟರ್ಮೀಡಿಯೇಟ್ ನಾರ್ಮೋಬ್ಲಾಸ್ಟ್ ಮತ್ತೆ ಏನು ಕನ್ವರ್ಟ್ ಆಗುತ್ತೆ, ಲೇಟ್ ನಾರ್ಮೋಬ್ಲಾಸ್ಟ್. ಓಕೆ, ಸೊ ಲೇಟ್ ನಾರ್ಮೋಬ್ಲಾಸ್ಟ್ ಅಥವಾ ನಾವು ಏನಂತ ಹೇಳ್ಬೋದು, ಇದನ್ನು ಆರ್ಥೋಕ್ರೋಮ್ಯಾಟಿಕ್ ಎರಿಥ್ರೋಬ್ಲಾಸ್ಟ್ ಅಂತ ಕೂಡ ಹೇಳ್ಬೋದು. ಸೊ ಲೇಟ್ ನಾರ್ಮೋಬ್ಲಾಸ್ಟ್ ನೆನ್ಪಿಟ್ಕೊಳ್ಳಿ, ಈಸಿಯಾಗಿದೆ. ಓಕೆ, ಮೊದಲೇನಿತ್ತು ಅರ್ಲಿ ನಾರ್ಮೋಬ್ಲಾಸ್ಟ್, ಇಂಟರ್ಮೀಡಿಯೇಟ್ ನಾರ್ಮೋಬ್ಲಾಸ್ಟ್ ಆ್ಯಂಡ್ ಲೇಟ್ ನಾರ್ಮೋಬ್ಲಾಸ್ಟ್. ಸೊ ಲೇಟ್ ನಾರ್ಮೋಬ್ಲಾಸ್ಟಲ್ಲಿ ನಾವು ನೋಡ್ಬೋದು ಸೆಲ್ ಸೈಜ್ ಮತ್ತೆ ಸ್ಮಾಲರ್ ಆಗಿದೆ. ಓಕೆ, ಸೆಲ್ ಸೈಜ್ ಮತ್ತೆ ಏನು ಸ್ಮಾಲರ್ ಆಗಿದೆ. ಸೊ ಅಲ್ಲಿ ನಾವು ಇಂಟರ್ಮೀಡಿಯೇಟ್ ನಾರ್ಮೋಬ್ಲಾಸ್ಟಲ್ಲಿ ನೋಡಿದಾಗ ಎಷ್ಟಿತ್ತು ಸೆಲ್ ಸೈಜು, 12 to 15 ಮೈಕ್ರೋಮೀಟರ್ ಇತ್ತು. ಬಟ್ ಇಲ್ಲೇನಾಗಿದೆ, ಅದಕ್ಕಿಂತ ಸಣ್ಣದಾಗಿದೆ. ಓಕೆ, 8 to 10 ಮೈಕ್ರೋಮೀಟರ್ ಸೈಜ್ ಆಗಿದೆ. ನೆಕ್ಸ್ಟ್ ಪೈಕ್ನೋಟಿಕ್. ಸೊ ನ್ಯೂಕ್ಲಿಯಸ್ ಹೇಗಿದೆ ಇಲ್ಲಿ, ಪೈಕ್ನೋಟಿಕ್ ಆಗಿದೆ. ಪೈಕ್ನೋಟಿಕ್ ಮೀನ್ಸ್ ಎಕ್ಸ್ಟ್ರೀಮ್ಲಿ ಕಂಡೆನ್ಸ್ಡ್ ಆ್ಯಂಡ್ ಡಾರ್ಕ್. ಸೊ ಇಲ್ಲಿ ಫುಲ್ ಕಂಡೆನ್ಸ್ಡ್ ಆಗಿದೆ ಮತ್ತು ಫುಲ್ಲು ಡಾರ್ಕ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ. ಸೊ ಇದನ್ನು ನಾವು ಪಿಕ್ನೋಟಿಕ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಿಪೇರ್ ಫಾರ್ ಎಕ್ಸ್ಪಲ್ಷನ್. ಅಂದರೆ ನ್ಯೂಕ್ಲಿಯಸ್ ಎದಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇದೆ, ಎಕ್ಸ್ಪಲ್ಷನ್. ವಾಟ್ ಈಸ್ ಎಕ್ಸ್ಪಲ್ಷನ್, ಹೊರಗೆ ಹಾಕೋದು. ಓಕೆ, ಸೊ ಸೆಂಡಿಂಗ್ ಔಟ್. ಸೊ ನಿಮಗೆ ಗೊತ್ತಿದೆ ರೆಡ್ ಬ್ಲಡ್ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರೋದಿಲ್ಲ. ಓಕೆ, ಸೊ ನ್ಯೂಕ್ಲಿಯಸ್ ಹೊರಗಡೆ ಹೋಗೋಕ್ಕೆ ರೆಡಿ ಆಗಿದೆ. ಓಕೆ, ಸೊ ಸೆಲ್ ಸೈಜಲ್ಲಿ ಸ್ಮಾಲರ್ ಇದೆ ಆ್ಯಂಡ್ ನ್ಯೂಕ್ಲಿಯಸ್ ಈಸ್ ಪಿಕ್ನೋಟಿಕ್ ಆ್ಯಂಡ್ ಪ್ರಿಪೇರ್ಡ್ ಫಾರ್ ಎಕ್ಸ್ಪಲ್ಷನ್. ಸೊ ಸೈಟೋಪ್ಲಾಸಮ್ ಹೇಗೆ ಬರುತ್ತೆ ಇಲ್ಲಿ ಅಂದರೆ ಪಿಂಕಿಶ್ ಆರೆಂಜ್ ನಾವು ನೋಡ್ಬೋದು ಇಲ್ಲಿ, ಪಿಂಕಿಶ್ ಆರೆಂಜ್. ಯಾಕಂದರೆ ಹಿಮೋಗ್ಲೋಬಿನ್ ಡಾಮಿನೆನ್ಸ್ ಅಂದರೆ ಅರ್ಥ ಏನು, ಹಿಮೋಗ್ಲೋಬಿನ್ ಜಾಸ್ತಿ ಆಗಿದೆ, ಇನ್ಕ್ರೀಸ್ಡ್ ಹಿಮೋಗ್ಲೋಬಿನ್ ಇಲ್ಲಿ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಪಿಂಕಿಶ್ ಆರೆಂಜ್ ಕಲರ್ ಬರ್ತಾ ಇದೆ. ಆ್ಯಂಡ್ ರೈಬೋಸೋಮ್ ಡಿಕ್ಲೈನ್ ಅಂದರೆ ಅರ್ಥ ಏನು, ರೈಬೋಸೋಮ್ ಕಮ್ಮಿ ಆಗಿದೆ, ಅದಕ್ಕೋಸ್ಕರ ಬ್ಲೂ ಕಲರ್ ಬರ್ತಾ ಇಲ್ಲ. ಯಾವ ಕಲರ್ ಬರ್ತಾ ಇದೆ, ಇದು ಪಿಂಕಿಶ್ ಆರೆಂಜ್ ಕಲರ್ ಬರ್ತಾ ಇದೆ. ಯಾವ ಕಲರ್ ಬರ್ತಾ ಇದೆ, ಪಿಂಕಿಶ್ ಆರೆಂಜ್ ಕಲರ್ ಬರ್ತಾ ಇದೆ. ರೀಸನ್ ಏನು, ಹಿಮೋಗ್ಲೋಬಿನ್ ಇದರೊಳಗಡೆ ಜಾಸ್ತಿ ಆಗ್ತಾ ಇದೆ. ಓಕೆ, ನೆಕ್ಸ್ಟ್. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಲೇಟ್ ನಾರ್ಮೋಬ್ಲಾಸ್ಟ್. ಓಕೆ, ಸೊ ಲೇಟ್ ನಾರ್ಮೋಬ್ಲಾಸ್ಟಲ್ಲಿ ಏನಾಗುತ್ತೆ, ಸ್ಮಾಲ್ ನ್ಯೂಕ್ಲಿಯಸ್ ಇರುತ್ತೆ, ಪಿಕ್ನೋಟಿಕ್ ನ್ಯೂಕ್ಲಿಯಸ್ ಇರುತ್ತೆ, ಅಂದರೆ ಎಕ್ಸ್ಟ್ರೀಮ್ಲಿ ಕಂಡೆನ್ಸ್ಡ್ ಆ್ಯಂಡ್ ಡಾರ್ಕ್ ಇರುತ್ತೆ. ಆ್ಯಂಡ್ ಪ್ರಿಪೇರ್ ಫಾರ್ ಎಕ್ಸ್ಪಲ್ಷನ್ಗೋಸ್ಕರ ಇದು ಪ್ರಿಪೇರ್ ಆಗಿದೆ ಏನು, ನ್ಯೂಕ್ಲಿಯಸ್. ಆ್ಯಂಡ್ ಸೈಟೋಪ್ಲಾಸಮ್ ಪಿಂಕಿಶ್ ಆರೆಂಜ್ ಡ್ಯೂ ಟು ದಿ ಹಿಮೋಗ್ಲೋಬಿನ್. ರೈಬೋಸೋಮ್ ಏನಾಗ್ತಾ ಇದೆ, ಡಿಕ್ಲೈನ್ ಆಗ್ತಾ ಇದೆ, ಅದಕ್ಕೋಸ್ಕರ ಅಲ್ಲಿ ಬ್ಲೂ ಕಲರ್ ಬರ್ತಾ ಇಲ್ಲ. ಓಕೆ, ಸೊ ಇದು ಲೇಟ್ ನಾರ್ಮೋಬ್ಲಾಸ್ಟ್ ಏನಾಗುತ್ತೆ, ಮತ್ತೆ ಡಿವೈಡ್ ಆದಾಗ ಇಲ್ಲಿ ಏನಾಗುತ್ತೆ, ರೆಟಿಕ್ಯುಲೋಸೈಟ್. ಅಂದರೆ ಅರ್ಥ ಏನು, ಅದು ರೆಟಿಕ್ಯುಲೋಸೈಟ್ ಇಮ್ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್ ಅಂತ ನಾವು ಅದನ್ನು ಹೇಳ್ತೀವಿ, ರೆಟಿಕ್ಯುಲೋಸೈಟ್ ಅಂತ ಹೇಳ್ತೀವಿ. ಸ್ಲೈಟ್ಲಿ ಲಾರ್ಜರ್ ದೆನ್ ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್. ಓಕೆ, ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್ಗಿಂತ ಸ್ವಲ್ಪ ದೊಡ್ಡದಿರುತ್ತೆ. ಆ್ಯಂಡ್ ನೋ ನ್ಯೂಕ್ಲಿಯಸ್, ಯಾಕಂದರೆ ನ್ಯೂಕ್ಲಿಯಸ್ ಹೊರಗಡೆ ಹೋಗಿದೆ. ಓಕೆ, ಸೊ ಇದೇನಾಗಿದೆ, ನ್ಯೂಕ್ಲಿಯಸ್ ಹೊರಗಡೆ ಹೋಗಿದೆ. ಓನ್ಲಿ ರೆಸಿಡ್ಯೂವಲ್ RNA ಆ್ಯಂಡ್ ಆರ್ಗನಲ್ಸ್. ಓಕೆ, ಇಲ್ಲಿ ಏನಿದೆ, ನ್ಯೂಕ್ಲಿಯಸ್ ಹೊರಗಡೆ ಹೋಗಿದೆ ಆ್ಯಂಡ್ ಇಲ್ಲಿ ಸ್ವಲ್ಪ RNA ಇದೆ ಆ್ಯಂಡ್ ಸೆಲ್ ಆರ್ಗನಲ್ಸ್ ಕೂಡ ಪ್ರೆಸೆಂಟ್ ಇದ್ದಾವೆ. ಓಕೆ, ಸ್ವಲ್ಪ ಸೆಲ್ ಆರ್ಗನಲ್ಸ್ ಕೂಡ ಪ್ರೆಸೆಂಟ್ ಇದ್ದಾವೆ. ಸೊ ಸೈಟೋಪ್ಲಾಸಮ್ ನಾವು ನೋಡಿದರೆ ಹೆಂಗಿದೆ, ಇದು ಪಾಲಿಕ್ರೋಮೆಟೋಫಿಲಿಕ್ ಅಂದರೆ ಏನು, ಟ್ರೇಸಸ್ ಆಫ್ RNA ಗಿವ್ ಬ್ಲೂ ಟಿಂಟ್ ಇನ್ ಸ್ಟೇನ್. ಓಕೆ, ಸೊ ಇಲ್ಲಿ ಸ್ವಲ್ಪ ಬ್ಲೂಯಿಶ್ ಟಿಂಟ್ ಬರುತ್ತೆ, ಯಾಕಂದರೆ ಇಲ್ಲೇನಿದೆ, RNA ಪ್ರೆಸೆಂಟ್ ಇದೆ. ಓಕೆ, RNA ಗಿವ್ಸ್ ಬ್ಲೂ ಟಿಂಟ್ ಇನ್ ಸ್ಟೇನ್. ಹಿಮೋಗ್ಲೋಬಿನ್ ನಿಯರ್ಲಿ ಫಿಲ್ಸ್ ದಿ ಸೆಲ್ಸ್. ಅಂದರೆ ಅರ್ಥ ಏನು, ಹಿಮೋಗ್ಲೋಬಿನ್ ಸೊ ಫುಲ್ ಸೆಲ್ಲಲ್ಲಿ ಏನಾಗಿದೆ, ಫಿಲ್ ಆಗಿದೆ. ಹಿಮೋಗ್ಲೋಬಿನ್ ಏನಾಗಿದೆ, ಇಲ್ಲಿ ಫುಲ್ ಸೆಲ್ಲಲ್ಲಿ ಫಿಲ್ ಆಗಿದೆ. ಓಕೆ, ಸೊ ಕೀ ಆ್ಯಕ್ಟಿವಿಟಿ ನಾವು ನೋಡಿದರೆ ರಿಲೀಸ್ಡ್ ಇನ್ ಟು ಬ್ಲಡ್ ಸ್ಟ್ರೀಮ್ ಒಳಗಡೆ ಈ ಬ್ಲಡ್ ಸೆಲ್ ರಿಲೀಸ್ ಆಗಿದೆ. ಆ್ಯಂಡ್ ಲೂಸ್ RNA ಇಲ್ಲಿ ಏನಾಗುತ್ತೆ, ಲೂಸ್ ಆಗುತ್ತೆ. ಆ್ಯಂಡ್ ಸೆಲ್ ಆರ್ಗನಲ್ಸ್ ಕೂಡ ಏನಾಗ್ತವೆ, ಲೂಸ್ ಆಗ್ತವೆ. 24 to 48 ಅವರ್ಸ್ ಒಳಗಡೆ ಎಲ್ಲ ಸೆಲ್ ಆರ್ಗನಲ್ಸ್ ಹೊರಗಡೆ ಹೋಗ್ತವೆ, ಸೆಲ್ನಿಂದ ಹೊರಗಡೆ ಹೋಗ್ತವೆ, ಬಿಕಮ್ ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್. ಓಕೆ, ಸೊ ಐ ಥಿಂಕ್ ನಿಮಗೆ ರೆಟಿಕ್ಯುಲೋಸೈಟ್ ಅರ್ಥ ಆಗಿರ್ಬೋದು. ರೆಟಿಕ್ಯುಲೋಸೈಟ್ ಅಂದರೆ ಏನು, ಇಮ್ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್. ಓಕೆ, ಮ್ಯಾಚ್ಯೂರ್ ಯಾವಾಗ ಆಗುತ್ತೆ, ಅದರೊಳಗಡೆಯಿಂದ ನ್ಯೂಕ್ಲಿಯಸ್ ಹೊರಗೆ ಹೋಗಬೇಕು, ಅದರೊಳಗಡೆಯಿಂದ ಸೆಲ್ ಆರ್ಗನಲ್ಸ್ ಇರ್ತವೆ ಎಲ್ಲ, ಮೈಟೋಕಾಂಡ್ರಿಯಾ ಆಗಿರ್ಬೋದು, ಗಾಲ್ಗಿ ಅಪರೇಟಸ್, ಪ್ರತಿಯೊಂದನ್ನು ಹೊರಗಡೆ ಹೋಗಬೇಕು. ಸೊ ಇಲ್ಲಿ ಏನಾಗಿದೆ, ಮ್ಯಾಚ್ಯೂರ್ ಆಗೋಕ್ಕೆ 24 to 48 ಅವರ್ ಹತ್ತುತ್ತೆ. ಯಾಕಂದರೆ ಎಲ್ಲ ಸೆಲ್ ಆರ್ಗನಲ್ಸ್ ಆ್ಯಂಡ್ RNA ಎಲ್ಲ ಲಾಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಅದು ರೆಟಿಕ್ಯುಲೋಸೈಟ್ ಆಗಿದ್ಮೇಲೆ 24 to 48 ಅವರ್ ಹತ್ತುತ್ತೆ. ಐ ಥಿಂಕ್ ನಿಮಗೆ ರೆಟಿಕ್ಯುಲೋಸೈಟ್ ಅರ್ಥ ಆಗಿರ್ಬೋದು. ಸೊ ಸ್ಲೈಟ್ಲಿ ಲಾರ್ಜರ್ ದೆನ್ ದಿ ರೆಡ್ ಬ್ಲಡ್ ಸೆಲ್, ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್ಗಿಂತ ಸ್ವಲ್ಪ ದೊಡ್ಡದಿರುತ್ತೆ. ನ್ಯೂಕ್ಲಿಯಸ್ ನಾವು ನೋಡಿದಾಗ ರೆಸಿಡ್ಯೂವಲ್ RNA ಆ್ಯಂಡ್ ಸೆಲ್ ಆರ್ಗನಲ್ಸ್
ಪ್ರೆಸೆಂಟ್ ಇರುತ್ತೆ, ನ್ಯೂಕ್ಲಿಯಸ್ ನೋ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಹೊರಗಡೆ ಹೋಗಿದೆ, ಸ್ವಲ್ಪ ಇದರೊಳಗಡೆ RNA ಪ್ರೆಸೆಂಟ್ ಇದೆ ಆ್ಯಂಡ್ ಸೆಲ್ ಆರ್ಗನಲ್ಸ್ ಪ್ರೆಸೆಂಟ್ ಇದ್ದಾವೆ. ಅವು ಕೂಡ ಸ್ವಲ್ಪ 24 to 48 ಅವರ್ಸಲ್ಲಿ 24 to 48 ಅವರ್ಸಲ್ಲಿ ಅವು ಹೊರಗಡೆ ಹೋಗಿಬಿಡುತ್ತೆ. ಓಕೆ, ಸೆಲ್ ಆರ್ಗನಲ್ಸ್ ಆ್ಯಂಡ್ RNA ಕೂಡ ಹೊರಗಡೆ ಹೋಗಿಬಿಡುತ್ತೆ. ಸೊ ಸೈಟೋಪ್ಲಾಸಮ್ ನೋಡಿದರೆ ನಾವು ಹೇಗಿದೆ, ಇದು ಪಾಲಿಕ್ರೋಮೆಟೋಫಿಲ್ಲಿಕ್ ಇದೆ. ಅಂದರೆ ಇಲ್ಲಿ ಸ್ವಲ್ಪ RNA ಇದೆಲ್ಲ ಅದು ಏನು ಮಾಡುತ್ತೆ, ಬ್ಲೂಯಿಶ್ ಟಿಂಟ್ ಕೊಡುತ್ತೆ. ಅಂದರೆ ನಾವು ಸ್ಟೇನಿಂಗ್ ಮಾಡಿದಾಗ ಸ್ವಲ್ಪ ಬ್ಲೂ ಅಲ್ಲಿ ಇಲ್ಲಿ ಕಾಣಿಸುತ್ತೆ ನಮಗೆ. ಬಟ್ ಹಿಮೋಗ್ಲೋಬಿನ್ ಏನು ಮಾಡಿದೆ, ಫುಲ್ ಸೆಲ್ ತುಂಬ ಹಿಮೋಗ್ಲೋಬಿನೇ ಪ್ರೆಸೆಂಟ್ ಇದೆ. ಓಕೆ, ಸೊ ಇಲ್ಲಿ ಆ್ಯಕ್ಟಿವಿಟಿ ನೋಡಿದ್ರೆ, ಕೀ ಆ್ಯಕ್ಟಿವಿಟಿ ನೋಡಿದ್ರೆ ಈ ಸೆಲ್ ಬ್ಲಡ್ ಸ್ಟ್ರೀಮ್ ಒಳಗಡೆ ರಿಲೀಸ್ ಆಗುತ್ತೆ. ಓಕೆ, ಈ ಸೆಲ್ ಏನಾಗುತ್ತೆ, ಬ್ಲಡ್ ಸ್ಟ್ರೀಮ್ ಒಳಗಡೆ ರಿಲೀಸ್ ಆಗುತ್ತೆ ಆ್ಯಂಡ್ ಲೂಸಸ್ RNA ಆ್ಯಂಡ್ ಸೆಲ್ ಆರ್ಗನಲ್ಸ್ ಇನ್ 1 to 2 days. ಓಕೆ, ಸೊ 1 to 2 days ಒಳಗಡೆ ಏನಾಗುತ್ತೆ, ಅದರೊಳಗಡೆ ಇರೋ RNA ಲಾಸ್ ಆಗುತ್ತೆ ಆ್ಯಂಡ್ ಸೆಲ್ ಆರ್ಗನಲ್ಸ್ ಲಾಸ್ ಆಗುತ್ತೆ. ಸೊ RNA ಆ್ಯಂಡ್ ಸೆಲ್ ಆರ್ಗನಲ್ಸ್ ಎಲ್ಲ ಲಾಸ್ ಆದಾಗ ಇದು ರೆಟಿಕ್ಯುಲೋಸೈಟ್ ಏನಾಗಿ ಕನ್ವರ್ಟ್ ಆಗುತ್ತೆ, ಮ್ಯಾಚ್ಯೂರ್ ಎರಿಥ್ರೋಸೈಟ್, ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್. ಓಕೆ, ಸೊ ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್ ಸೈಜ್ ನಾವು ನೋಡಿದಾಗ 7.5 ಮೈಕ್ರೋಮೀಟರ್, ಬೈಕಾನ್ಕೇವ್ ಡಿಸ್ಕ್ ಶೇಪ್ ಇದೆ. ಓಕೆ, ಸೊ ಬೈಕಾನ್ಕೇವ್ ಡಿಸ್ಕ್ ಶೇಪಲ್ಲಿ ಇದು ಪ್ರೆಸೆಂಟ್ ಇದೆ. ಸೊ ಇದರೊಳಗಡೆ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇಲ್ಲ ಆ್ಯಂಡ್ ಸೆಲ್ ಆರ್ಗನಲ್ಸ್ ಪ್ರೆಸೆಂಟ್ ಇಲ್ಲ. ಯಾಕೆ ಪ್ರೆಸೆಂಟ್ ಇಲ್ಲ ಅಂತ ಕೇಳಿದ್ರೆ, ಮ್ಯಾಕ್ಸಿಮೈಸ್ ಸ್ಪೇಸ್ ಫಾರ್ ಹಿಮೋಗ್ಲೋಬಿನ್ ಸ್ಪೇಸ್ ಜಾಸ್ತಿ ಆಗಬೇಕು. ಒಂದು ಸೆಲ್ ಒಳಗಡೆ ಹಿಮೋಗ್ಲೋಬಿನ್ ಜಾಸ್ತಿ ಇರಬೇಕು ಅಂದರೆ ಹಿಮೋಗ್ಲೋಬಿನನ್ನು ಬಿಟ್ಟು ಏನೂ ಇರಬಾರ್ದು, ಆ ಸೆಲ್ ಒಳಗಡೆ ಹಿಮೋಗ್ಲೋಬಿನನ್ನು ಬಿಟ್ಟು ಏನೂ ಇರಬಾರ್ದು. ಇಲ್ಲೂ ಕೂಡ ಏನಾಗಿದೆ, ಎಲ್ಲ ಸೆಲ್ ಆರ್ಗನಲ್ಸ್ ಆ್ಯಂಡ್ ನ್ಯೂಕ್ಲಿಯಸ್ ಹೊರಗಡೆ ಹೋಗಿದೆ. ರೀಸನ್ ಏನಿದೆ ಅಂದರೆ ಹಿಮೋಗ್ಲೋಬಿನ್. ಓಕೆ, ನೆಕ್ಸ್ಟ್ ಲೈಫ್ ಸ್ಪ್ಯಾನ್ ಎಷ್ಟಿದೆ ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್ಸ್ದು, 120 days ನಿಮಗೆ ಗೊತ್ತಿದೆ, ಭಾಳ ಇಂಪಾರ್ಟೆಂಟ್ ಕೂಡ ಇದೆ. ನೆಕ್ಸ್ಟ್ ಹಿಮೋಗ್ಲೋಬಿನ್. ಓಕೆ, ಸೊ ಇದರೊಳಗಡೆ ಏನಿದೆ, ಮ್ಯಾಚ್ಯೂರ್ ಎರಿಥ್ರೋಸೈಟ್ ಮೀನ್ಸ್ ರೆಡ್ ಬ್ಲಡ್ ಸೆಲ್. ಓಕೆ, ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್ ಒಳಗಡೆ ಹಿಮೋಗ್ಲೋಬಿನ್ ಪ್ರೆಸೆಂಟ್ ಇದೆ. ಓಕೆ, ಸೊ 250 million ಮಾಲಿಕ್ಯೂಲ್ಸ್ ಪರ್ ರೆಡ್ ಬ್ಲಡ್ ಸೆಲ್. ಓಕೆ, ಸೊ 1 ರೆಡ್ ಬ್ಲಡ್ ಸೆಲ್ ಒಳಗಡೆ ಎಷ್ಟು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ಇದ್ದಾವೆ ಅಂತ ಯಾರಾದರೂ ಕೇಳಿದರೆ 250 million ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ಅಂತ ನೀವು ಹೇಳ್ಬೋದು. ಓಕೆ, ಸೊ ಇದು ಏನು ಮಾಡುತ್ತೆ, ಹಿಮೋಗ್ಲೋಬಿನ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡನ್ನು ಕ್ಯಾರಿ ಮಾಡುತ್ತೆ. ಓಕೆ, ನೆಕ್ಸ್ಟ್ ಫ್ಲೆಕ್ಸಿಬಲ್ ಮೆಂಬ್ರೇನ್. ಇಟ್ ಮೀನ್ಸ್ ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್ ಏನಾಗಿದೆ, ಫ್ಲೆಕ್ಸಿಬಲ್ ಮೆಂಬ್ರೇನ್ ಇದೆ, ಅದರೊಳಗಡೆ ಏನಿದೆ, ಫ್ಲೆಕ್ಸಿಬಲ್ ಮೆಂಬ್ರೇನ್. ಸೊ ಇಲ್ಲಿ ನಾವು ನೋಡ್ಬೋದು ಬ್ಲಡ್ ಹೋಗ್ತಾ ಇದೆ, ಸೊ ಅದ್ರ ಸೈಜ್ ಶೇಪ್ ಎಲ್ಲ ಚೇಂಜ್ ಮಾಡ್ಕೋತಾ ಹೋಗ್ತಾ ಇದೆ. ಈ ಸೆಲ್ ಏನು ಮಾಡ್ತಾ ಇದೆ ನೋಡಿ, ಅದ್ರ ಸೈಜ್ ಶೇಪ್ ಎಲ್ಲ ಚೇಂಜ್ ಮಾಡ್ತಾ ಹೋಗ್ತಾ ಇದೆ. ಓಕೆ, ಶೇಪ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ರೀಸನ್ ಏನಿದೆ ಇಲ್ಲಿ, ಫ್ಲೆಕ್ಸಿಬಲ್ ಮೆಂಬ್ರೇನ್ ಇದೆ, ಅದಕ್ಕೋಸ್ಕರ ಅದು ರೆಡ್ ಬ್ಲಡ್ ಸೆಲ್ ಸ್ಮಾಲ್ ಕ್ಯಾಪಿಲರೀಸ್ ಒಳಗಡೆ ಶೇಪ್ ಚೇಂಜ್ ಮಾಡ್ತಾ ಹೋಗುತ್ತೆ, ಎಲ್ಲಿ ಕೂಡ ಅಬ್ಸ್ಟ್ರಕ್ಷನ್ ಆಗೋದಿಲ್ಲ. ಸೊ ಐ ಥಿಂಕ್ ನಿಮಗೆ ಮ್ಯಾಚ್ಯೂರ್ ಎರಿಥ್ರೋಸೈಟ್ ಅಥವಾ ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್ ಅರ್ಥ ಆಗಿರ್ಬೋದು. ಸೊ ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್ ಆಗೋಕ್ಕೆ ಏನಾಗುತ್ತೆ, ಅದರೊಳಗಡೆ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋದಿಲ್ಲ, ಅದರೊಳಗಡೆ ಸೆಲ್ ಆರ್ಗನಲ್ಸ್ ಕೂಡ ಪ್ರೆಸೆಂಟ್ ಇರೋದಿಲ್ಲ. ಸೊ ಸೈಜ್ ನೋಡಿದರೆ 7.5 ಮೈಕ್ರೋಮೀಟರ್ ಇರುತ್ತೆ ಆ್ಯಂಡ್ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತೆ, ಸೆಲ್ ಆರ್ಗನಲ್ಸ್ ಆಬ್ಸೆಂಟ್ ಇರುತ್ತೆ. ಯಾಕೆ ಆಬ್ಸೆಂಟ್ ಇರುತ್ತೆ, ಟು ಇನ್ಕ್ರೀಸ್ ದಿ ಸ್ಪೇಸ್ ಆಫ್ ಹಿಮೋಗ್ಲೋಬಿನ್ಗೆ ಜಾಸ್ತಿ ಇರಬೇಕು ಅಂತ ಸೆಲ್ ಆರ್ಗನಲ್ಸ್ ಆ್ಯಂಡ್ ನ್ಯೂಕ್ಲಿಯಸ್ ಹೊರಗಡೆ ಹೋಗ್ತವೆ. ಲೈಫ್ ಸ್ಪ್ಯಾನ್ ನೋಡಿದರೆ ಅರೌಂಡ್ 120 days. ಸೊ ಕೀ ಫೀಚರ್ ನಾವು ನೋಡಿದಾಗ ಹಿಮೋಗ್ಲೋಬಿನ್ ಇಲ್ಲಿ ಪ್ರೆಸೆಂಟ್ ಇದೆ ಆ್ಯಂಡ್ ಫ್ಲೆಕ್ಸಿಬಲ್ ಮೆಂಬ್ರೇನ್ ಇದೆ. ಸೊ ಐ ಥಿಂಕ್ ನಿಮಗೆ ಎರಿಥ್ರೋಪೋಯೆಸಿಸ್ ಅರ್ಥ ಆಗಿರ್ಬೋದು. ಸೊ ಇನ್ನೊಂದು ಸರಿ ಏನು ಮಾಡೋಣ, ನಾವಿಲ್ಲಿ ಸ್ಟೇಜಸ್ ನೋಡೋಣ. ಸೊ ಫಸ್ಟ್ ಏನಿತ್ತು, ಸ್ಟೆಮ್ ಸೆಲ್ ಇತ್ತು. ಸ್ಟೆಮ್ ಸೆಲ್ ಆಗಿದ್ಮೇಲೆ ಪ್ರೋ ಎರಿಥ್ರೋಬ್ಲಾಸ್ಟ್. ಸೊ ಪ್ರೋ ಎರಿಥ್ರೋಬ್ಲಾಸ್ಟ್ ಆಗಿದ್ಮೇಲೆ ಅದು ಡಿವೈಡ್ ಆಯಿತು ಅರ್ಲಿ ನಾರ್ಮೋಬ್ಲಾಸ್ಟ್ ಡಿವೈಡ್ ಆಯಿತು ಇಂಟರ್ಮೀಡಿಯೇಟ್ ನಾರ್ಮೋಬ್ಲಾಸ್ಟ್. ಸೊ ಇಂಟರ್ಮೀಡಿಯೇಟ್ ನಾರ್ಮೋಬ್ಲಾಸ್ಟ್ ಏನಾಯಿತು, ಲೇಟ್ ನಾರ್ಮೋಬ್ಲಾಸ್ಟ್. ಸೊ ಲೇಟ್ ನಾರ್ಮೋಬ್ಲಾಸ್ಟಿಂದ ನ್ಯೂಕ್ಲಿಯಸ್ ಹೊರಗಡೆ ಹೋಯಿತು, ಅದು ಆಯಿತು ರೆಟಿಕ್ಯುಲೋಸೈಟ್. ಓಕೆ, ಸೊ ನ್ಯೂಕ್ಲಿಯಸ್ ಹೊರಗಡೆ ಹೋಗಿದ ಮೇಲೆ ಮತ್ತೆ ಏನಾಗುತ್ತೆ, ಸೆಲ್ ಆರ್ಗನಲ್ಸ್ ಆ್ಯಂಡ್ RNA ಎಲ್ಲ ಹೊರಗಡೆ ಹೋಗಿದ ಮೇಲೆ ಅದು ಏನಾಗುತ್ತೆ, ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಫ್ಯಾಕ್ಟರ್ಸ್ ನೆಸೆಸರಿ ಫಾರ್ ಎರಿಥ್ರೋಪೋಯೆಸಿಸ್. ಓಕೆ, ಸೊ ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ ಎರಿಥ್ರೋಪೋಯೆಸಿಸ್ ಮೀನ್ಸ್ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್ ಆಗೋಕ್ಕೆ ಹೆಲ್ಪ್ ಮಾಡ್ತವೆ ಅಂತ ನಾವು ನೋಡೋಣ. ಓಕೆ, ಸೊ ನಿಮಗೆ ಗೊತ್ತಿರೋ ಪ್ರಕಾರ ಎರಿಥ್ರೋಪೋಯೆಸಿಸ್ ಮೀನ್ಸ್ ದಿ ಪ್ರೋಸೆಸ್ ಆಫ್ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್ ಇನ್ ದಿ ಬೋನ್ ಮ್ಯಾರೋ. ಓಕೆ, ಸೊ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನನ್ನು ನಾವು ಏನಂತ ಹೇಳ್ತೀವಿ, ಎರಿಥ್ರೋಪೋಯೆಸಿಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇಟ್ ರಿಕ್ವೈರ್ಸ್ ಸೆವರಲ್ ಎಸೆನ್ಸಿಯಲ್ ಫ್ಯಾಕ್ಟರ್ಸ್ ಫಾರ್ ನಾರ್ಮಲ್ ರೆಡ್ ಬ್ಲಡ್
ಫಾರ್ಮೇಷನ್ ಆ್ಯಂಡ್ ಮ್ಯಾಚುರೇಷನ್. ಸೊ ಭಾಳಷ್ಟು ಫ್ಯಾಕ್ಟರ್ಸ್ ಇದ್ದಾವೆ, ಅವು ಬೇಕೇ ಬೇಕು. ರೆಡ್ ಬ್ಲಡ್ ಸೆಲ್ ನಾರ್ಮಲ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಬೇಕು ಅಂತ ಅರ್ಥ. ದೀಸ್ ಫ್ಯಾಕ್ಟರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಮೇನ್ ಕ್ಯಾಟಗರಿ. ಸೊ ಇಲ್ಲಿ 3 ಮೇನ್ ಕ್ಯಾಟಗರಿಯಾಗಿ ನಾವು ಡಿವೈಡ್ ಮಾಡಿದ್ದೀವಿ ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ ಅಂತ. ಓಕೆ, ಸೊ ಫಸ್ಟ್ ಇರೋದು ಎರಿಥ್ರೋಪೊಯೆಟಿನ್. ಓಕೆ, ಸೊ ಫಸ್ಟ್ ಫ್ಯಾಕ್ಟರ್ ಇರೋದು ಇಲ್ಲಿ ಜನರಲ್ ಫ್ಯಾಕ್ಟರ್ಸ್. ಓಕೆ, ಜನರಲ್ ಫ್ಯಾಕ್ಟರ್ಸ್ ಏನು ಮಾಡ್ತಾವೆ? ಸ್ಟಿಮ್ಯುಲೇಟಿಂಗ್ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್. ಓಕೆ, ಜನರಲ್ ಫ್ಯಾಕ್ಟರ್ಸ್ ಸ್ಟಿಮ್ಯುಲೇಟ್ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್. ಓಕೆ, ಸೊ ಇದರಲ್ಲಿ ಫಸ್ಟ್ ಇದೆ ಎರಿಥ್ರೋಪೊಯೆಟಿನ್. ಎರಿಥ್ರೋಪೊಯೆಟಿನ್, ಇಟ್ ಈಸ್ ಅ ಹಾರ್ಮೋನ್ produced by the kidney in response to low oxygen level stimulating red blood cell production. ಅಂದರೆ ಅರ್ಥ ಏನು? ನಿಮ್ಮ ಬಾಡಿ ಒಳಗಡೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಯಿತು ಅಂದರೆ ಏನಾಗಿ ರಿಲೀಸ್ ಆಗುತ್ತೆ? ಎರಿಥ್ರೋಪೊಯೆಟಿನ್ ರಿಲೀಸ್ ಆಗುತ್ತೆ. ಏನು ರಿಲೀಸ್ ಆಗುತ್ತೆ? ಎರಿಥ್ರೋಪೊಯೆಟಿನ್ ರಿಲೀಸ್ ಆಗುತ್ತೆ. ಎರಿಥ್ರೋಪೊಯೆಟಿನ್ ರಿಲೀಸ್ ಆದಾಗ ನಿಮ್ಮ ಹತ್ರ ಏನು ಸ್ಟಿಮ್ಯುಲೇಟ್ ಆಗುತ್ತೆ? ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್ ಸ್ಟಿಮ್ಯುಲೇಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಫ್ಯಾಕ್ಟರ್ ಈಸ್ ಎರಿಥ್ರೋಪೊಯೆಟಿನ್. ಸೊ ಸೆಕೆಂಡ್ ಏನಿದೆ? ಬೋನ್ ಮ್ಯಾರೋ ಫಂಕ್ಷನಿಂಗ್. ಸೊ ನಿಮ್ಮ ಬೋನ್ ಮ್ಯಾರೋ ಎಷ್ಟು ಹೆಲ್ದಿ ಇದೆ, ಎಷ್ಟು ಸರಿಯಾಗಿ ಕೆಲಸ ಮಾಡುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ರೆಡ್ ಬ್ಲಡ್ ಸೆಲ್ ನಾರ್ಮಲ್ ಪ್ರೊಡ್ಯೂಸ್ ಆಗ್ತವೆ ಅಂತ. ಓಕೆ, ಸೊ ಸೆಕೆಂಡ್ ಇರೋದು ಬೋನ್ ಮ್ಯಾರೋ ಫಂಕ್ಷನಿಂಗ್. ನೆಕ್ಸ್ಟ್ ಆಕ್ಸಿಜನ್ ಲೆವೆಲ್. ಓಕೆ, ಸೊ ಲೋ ಆಕ್ಸಿಜನ್ ಲೆವೆಲ್, ಅದನ್ನು ನಾವು ಹೈಪಾಕ್ಸಿಯಾ ಅಂತ ಹೇಳ್ತೀವಿ. ಲೋ ಆಕ್ಸಿಜನ್ ಲೆವೆಲ್ ಇನ್ಕ್ರೀಸ್ ಎರಿಥ್ರೋಪೊಯೆಸಿಸ್. ಯಾಕಂದರೆ ಲೋ ಆಕ್ಸಿಜನ್ ಲೆವೆಲ್ ಇದ್ದಾಗ ಏನು ರಿಲೀಸ್ ಆಗುತ್ತೆ? ಅಲ್ಲಿ ಎರಿಥ್ರೋಪೊಯೆಟಿನ್ ರಿಲೀಸ್ ಆಗುತ್ತೆ. ಓಕೆ, ನಮ್ಮ ಬಾಡಿ ಒಳಗಡೆ ಆಕ್ಸಿಜನ್ ಲೋ ಇದ್ದಾಗ ಎರಿಥ್ರೋಪೊಯೆಟಿನ್ ರಿಲೀಸ್ ಆಗುತ್ತೆ. ಸೊ ಎರಿಥ್ರೋಪೊಯೆಟಿನ್ ರಿಲೀಸ್ ಆದಾಗ ಮತ್ತೆ ಅಲ್ಲಿ ಏನಾಗುತ್ತೆ? ಎರಿಥ್ರೋಪೊಯೆಟಿನಲ್ಲಿ ರಿಲೀಸ್ ಆದಾಗ ಸ್ಟಿಮ್ಯುಲೇಟ್ ಆಗುತ್ತೆ, ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್ ಸ್ಟಿಮ್ಯುಲೇಟ್ ಆಗುತ್ತೆ, ನಿಮಗೆ ಗೊತ್ತೇ ಇದೆ. ಓಕೆ, ಸೊ ಅದೇ ವೈಲ್ ಹೈ ಆಕ್ಸಿಜನ್ ಲೆವೆಲ್ ಸಪ್ರೆಸ್ ಇಟ್. ನಿಮ್ಮ ಬಾಡಿ ಒಳಗಡೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆದಾಗ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್ ಏನಾಗುತ್ತೆ? ಸ್ಟಾಪ್ ಆಗುತ್ತೆ. ಓಕೆ, ಸೊ ನಿಮ್ಮ ಬಾಡಿ ಒಳಗಡೆ ರೆಡ್ ಬ್ಲಡ್ ಸೆಲ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ನಿಮ್ಮ ಬಾಡಿ ಒಳಗಡೆ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಇರಬೇಕು. ಸೊ ನಿಮ್ಮ ಬಾಡಿ ಒಳಗಡೆ ಜಾಸ್ತಿ ಆಕ್ಸಿಜನ್ ಲೆವೆಲ್ ಆದಾಗ ಇದು ಎರಿಥ್ರೋಪೊಯೆಸಿಸ್ ಸಪ್ರೆಸ್ ಆಗುತ್ತೆ. ಅಂದರೆ ಏನು? ಬ್ಲಡ್ ಸೆಲ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ಸೊ ನೆಕ್ಸ್ಟ್ ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಎರಿಥ್ರೋಪೊಯೆಸಿಸ್. ಸೊ ಯಾವ್ಯಾವ ಹಾರ್ಮೋನ್ಸ್ ಇದ್ದಾವೆ? ಫಸ್ಟ್ ಟೆಸ್ಟೋಸ್ಟಿರಾನ್ ಏನು ಮಾಡುತ್ತೆ? ಎನ್ಹ್ಯಾನ್ಸ್ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್. ಸೊ ಟೆಸ್ಟೋಸ್ಟಿರಾನ್ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಇದು ಒಂದು ಕೂಡ ರೀಸನ್ ಆಗಿದೆ, ಹೆಣ್ಮಕ್ಳ ಹತ್ರ ಸ್ವಲ್ಪ ಕಡಿಮೆ ಬ್ಲಡ್ ಇರುತ್ತೆ. ಓಕೆ, ಸೊ ಟೆಸ್ಟೋಸ್ಟಿರಾನ್ ಈಸ್ ಪ್ರೆಸೆಂಟ್ ಇನ್ ಮೇಲ್ಸ್. ಸೊ ಮೇಲ್ ಹತ್ರ ಏನು ಪ್ರೆಸೆಂಟ್ ಇರುತ್ತೆ? ಟೆಸ್ಟೋಸ್ಟಿರಾನ್ ಪ್ರೆಸೆಂಟ್ ಇರುತ್ತೆ. ಸೊ ಟೆಸ್ಟೋಸ್ಟಿರಾನ್ ಏನು ಮಾಡುತ್ತೆ? ಎನ್ಹ್ಯಾನ್ಸ್ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್. ಅದೇ ಫೀಮೇಲ್ ಹತ್ರ ಟೆಸ್ಟೋಸ್ಟಿರಾನ್ ಪ್ರೆಸೆಂಟ್ ಇರೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬ್ಲಡ್ ಕಡಿಮೆ ಇರುತ್ತೆ, ಮತ್ತು ಅವ್ರಿಗೆ ಬ್ಲೀಡಿಂಗ್ ಕೂಡ ಆಗುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೆಕ್ಸ್ಟ್ ಥೈರಾಕ್ಸಿನ್ ಆ್ಯಂಡ್ ಗ್ರೋತ್ ಹಾರ್ಮೋನ್. ಥೈರಾಕ್ಸಿನ್ ಆ್ಯಂಡ್ ಗ್ರೋತ್ ಹಾರ್ಮೋನ್ ಏನು ಮಾಡ್ತವೆ? ಸಪೋರ್ಟ್ ಎರಿಥ್ರೋಪೊಯೆಸಿಸನ್ನು ಇವೇನು ಮಾಡ್ತವೆ? ಸಪೋರ್ಟ್ ಮಾಡ್ತವೆ. ಐ ಥಿಂಕ್ ನಿಮಗೆ ಜನರಲ್ ಫ್ಯಾಕ್ಟರ್ಸ್ ಅರ್ಥ ಆಗಿರ್ಬೋದು. ಎರಿಥ್ರೋಪೊಯೆಟಿನ್ ಹಾರ್ಮೋನ್ ಇದೆ, ಆ್ಯಂಡ್ ಬೋನ್ ಮ್ಯಾರೋ ಫಂಕ್ಷನಿಂಗ್, ಆಕ್ಸಿಜನ್ ಲೆವೆಲ್ ಆ್ಯಂಡ್ ಹಾರ್ಮೋನ್ಸ್ ಲೈಕ್ ಟೆಸ್ಟೋಸ್ಟಿರಾನ್, ಥೈರಾಕ್ಸಿನ್ ಆ್ಯಂಡ್ ಗ್ರೋತ್ ಹಾರ್ಮೋನ್. ಸೊ ನೆಕ್ಸ್ಟ್ ಮ್ಯಾಚುರೇಷನ್ ಫ್ಯಾಕ್ಟರ್ಸ್. ಓಕೆ, ಸೊ ನೆಕ್ಸ್ಟ್ ಏನಿದ್ದಾವೆ? ಮ್ಯಾಚುರೇಷನ್ ಫ್ಯಾಕ್ಟರ್ಸ್ ಫಾರ್ ಪ್ರಾಪರ್ ರೆಡ್ ಬ್ಲಡ್ ಸೆಲ್ ಡೆವಲಪ್ಮೆಂಟ್. ಸೊ ಪ್ರಾಪರ್ ರೆಡ್ ಬ್ಲಡ್ ಸೆಲ್ ಡೆವಲಪ್ ಆಗಬೇಕು ಅಂದರೆ ಯಾವ ಫ್ಯಾಕ್ಟರ್ಸ್ ಇರಬೇಕು? ವಿಟಮಿನ್ B12. ಓಕೆ, ಸೊ ವಿಟಮಿನ್ B12 ಇರಬೇಕು, ಫೋಲಿಕ್ ಆ್ಯಸಿಡ್ ಇರಬೇಕು, ಆ್ಯಂಡ್ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಇರಬೇಕು. ಓಕೆ, ಸೊ ವಿಟಮಿನ್ B12 ಏನು ಮಾಡುತ್ತೆ? ಎಸೆನ್ಷಿಯಲ್ ಫಾರ್ DNA ಸಿಂಥಸಿಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ರೆಡ್ ಬ್ಲಡ್ ಸೆಲ್ ಮ್ಯಾಚುರೇಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ವಿಟಮಿನ್ B12 ಎಸೆನ್ಷಿಯಲ್ ಫಾರ್ DNA ಸಿಂಥಸಿಸ್. ಸೊ DNA ಸಿಂಥಸಿಸಲ್ಲಿ ಹೆಲ್ಪ್ ಮಾಡುತ್ತೆ, ರೆಡ್ ಬ್ಲಡ್ ಸೆಲ್ ಮ್ಯಾಚುರೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಇಫ್ ವಿಟಮಿನ್ B12 ಡೆಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ? ಡೆಫಿಷಿಯನ್ಸಿ ಲೀಡ್ ಟು ಮೆಗಾಲೋಬ್ಲಾಸ್ಟಿಕ್ ಎನಿಮಿಯಾ. ಏನಾಗುತ್ತೆ? ಮೆಗಾಲೋಬ್ಲಾಸ್ಟಿಕ್ ಎನಿಮಿಯಾ ಆಗುತ್ತೆ ವಿಟಮಿನ್ B12 ಡೆಫಿಷಿಯನ್ಸಿ ಇದ್ದರೆ. ಸೊ ನೆಕ್ಸ್ಟ್ ಫೋಲಿಕ್ ಆ್ಯಸಿಡ್. ಓಕೆ, ಸೊ ಫೋಲಿಕ್ ಆ್ಯಸಿಡ್ ನೀಡೆಡ್ ಫಾರ್ DNA ಆ್ಯಂಡ್ RNA ಸಿಂಥಸಿಸ್ ಇನ್ ರೆಡ್ ಬ್ಲಡ್ ಸೆಲ್. ಓಕೆ, ಸೊ ರೆಡ್ ಬ್ಲಡ್ ಸೆಲ್ ಒಳಗಡೆ DNA ಸರಿಯಾಗಿ ಸಿಂಥಸಿಸ್ ಆಗಬೇಕು, RNA ಸಿಂಥಸಿಸ್ ಆಗಬೇಕು ಅಂದರೆ ಯಾರು ಬೇಕು? ಫೋಲಿಕ್ ಆ್ಯಸಿಡ್ ಬೇಕು. ಇಫ್ ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಇದ್ದರೆ, ಅಂದರೆ ಫೋಲಿಕ್ ಆ್ಯಸಿಡ್ ನಿಮ್ಮ ಬಾಡಿ ಒಳಗಡೆ ಕಮ್ಮಿ ಇದ್ದರೆ ಮೆಗಾಲೋಬ್ಲಾಸ್ಟಿಕ್ ಎನಿಮಿಯಾ ಬರುತ್ತೆ. ಮತ್ತೆ ಏನು ಬರುತ್ತೆ? ಮೆಗಾಲೋಬ್ಲಾಸ್ಟಿಕ್ ಎನಿಮಿಯಾ ಬರುತ್ತೆ. ಸೊ ನೆಕ್ಸ್ಟ್ ಇರೋದು ಇಂಟ್ರಿನ್ಸಿಕ್ ಫ್ಯಾಕ್ಟರ್. ಓಕೆ, ಸೊ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅ ಪ್ರೋಟೀನ್ ಸೀಕ್ರೀಟೆಡ್ ಬೈ ದಿ ಸ್ಟಮಕ್. ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಏನಿದೆ? ಇದೊಂದು ಪ್ರೋಟೀನ್ ಇದೆ. ಯಾರು ಸೀಕ್ರೆಟ್ ಮಾಡ್ತಾ ಇದ್ದಾರೆ? ಸ್ಟಮಕ್ ಸೀಕ್ರೆಟ್ ಮಾಡ್ತಾ ಇದೆ. ಯಾಕೆ ಇದು ಹೆಲ್ಪ್ ಮಾಡುತ್ತೆ ಅಂದರೆ
ರಿಕ್ವೈರ್ ವಿಟಮಿನ್ B12 ಅಬ್ಸಾರ್ಪ್ಷನ್. ವಿಟಮಿನ್ B12 ನಮ್ಮ ಬಾಡಿ ಒಳಗಡೆ ಅಬ್ಸಾರ್ಪ್ಷನ್ ಆಗಬೇಕು ಅಂದರೆ ಯಾರು ಬೇಕು ನಮಗೆ? ಇಂಟ್ರಿನ್ಸಿಕ್ ಫ್ಯಾಕ್ಟರ್. ಓಕೆ, ಸೊ ವಿಟಮಿನ್ B12 ಬಗ್ಗೆ ನಿಮಗೆ ಗೊತ್ತೇ ಇದೆ. ಓಕೆ, ಸೊ ವಿಟಮಿನ್ B12 ಎಸೆನ್ಷಿಯಲ್ ಫಾರ್ DNA ಸಿಂಥಸಿಸ್ ಇನ್ ದಿ ರೆಡ್ ಬ್ಲಡ್ ಸೆಲ್. ಸೊ ಐ ಥಿಂಕ್ ನಿಮಗೆ ಮ್ಯಾಚುರೇಷನ್ ಫ್ಯಾಕ್ಟರ್ಸ್ ಅರ್ಥ ಆಗಿರ್ಬೋದು. ವಿಟಮಿನ್ B12, ಫೋಲಿಕ್ ಆ್ಯಸಿಡ್ ಆ್ಯಂಡ್ ಇಂಟ್ರಿನ್ಸಿಕ್ ಫ್ಯಾಕ್ಟರ್. ಸೊ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ? ವಿಟಮಿನ್ B12 ಅಬ್ಸಾರ್ಪ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಫಾರ್ ಹಿಮೋಗ್ಲೋಬಿನ್ ಫಾರ್ಮೇಷನ್. ಓಕೆ, ಸೊ ಇಷ್ಟೊತ್ತನ ನಾವು ಏನು ನೋಡಿದ್ದೀವಿ? ಜನರಲ್ ಫ್ಯಾಕ್ಟರ್ಸ್ ನೋಡಿದ್ದೀವಿ, ಮ್ಯಾಚುರೇಷನ್ ಫ್ಯಾಕ್ಟರ್ ನೋಡಿದ್ದೀವಿ. ಬಟ್ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಆಗಬೇಕು, ಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗಬೇಕಂದ್ರೆ ಯಾವ ಫ್ಯಾಕ್ಟರ್ ಇರುತ್ತೆ ಅಂದರೆ ಐರನ್ ಇರುತ್ತೆ, ಕಾಪರ್ ಇರುತ್ತೆ, ವಿಟಮಿನ್ C ಆ್ಯಂಡ್ ಅಮೈನೋ ಆ್ಯಸಿಡ್ಸ್ ಅಥವಾ ಪ್ರೋಟೀನ್ ಅಂತ ಹೇಳ್ಬೋದು ನಾವು. ಓಕೆ, ಸೊ ಐರನ್ ಏನಿದೆ? ಅ ಕೀ ಕಾಂಪೋನೆಂಟ್ ಫಾರ್ ಹಿಮೋಗ್ಲೋಬಿನ್. ಐರನ್ ಡೆಫಿಷಿಯನ್ಸಿ ಲೀಡ್ ಟು ಐರನ್ ಡೆಫಿಷಿಯನ್ಸಿ ಅನಿಮಿಯಾ. ಓಕೆ, ಸೊ ಐರನ್ ನಮಗೆ ಬೇಕು ಹಿಮೋಗ್ಲೋಬಿನ್ ಫಾರ್ಮೇಷನ್ ಮಾಡೋಕ್ಕೆ. ಇಫ್ ನಿಮ್ಮ ಬಾಡಿ ಒಳಗಡೆ ಐರನ್ ಕಡಿಮೆ ಇದ್ದರೆ ನಿಮ್ಗೆ ಏನಾಗ್ಬೋದು? ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಆಗ್ಬೋದು. ಓಕೆ, ನೆಕ್ಸ್ಟ್ ಕಾಪರ್ ಹೆಲ್ಪ್ಸ್ ಇನ್ ಐರನ್ ಮೆಟಬಾಲಿಸಮ್. ಕಾಪರ್ ಎದ್ರೊಳಗಡೆ ಹೆಲ್ಪ್ ಮಾಡ್ತಾ ಇದೆ? ಐರನ್ ಮೆಟಬಾಲಿಸಮ್ ಒಳಗಡೆ ಹೆಲ್ಪ್ ಮಾಡ್ತಾ ಇದೆ. ಆ್ಯಂಡ್ ಹಿಮೋಗ್ಲೋಬಿನ್ ಸಿಂಥಸಿಸಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸೊ ಹಿಮೋಗ್ಲೋಬಿನ್ ಸಿಂಥಸಿಸ್ ಆ್ಯಂಡ್ ಐರನ್ ಮೆಟಬಾಲಿಸಮ್ ಯಾರು ಸರಿಯಾಗಿ ಮಾಡ್ತಾರೆ, ಯಾರು ಹೆಲ್ಪ್ ಮಾಡ್ತಾರೆ? ಕಾಪರ್ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಸರಿಯಾಗಿ ಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ವಿಟಮಿನ್ C. ನೆಕ್ಸ್ಟ್ ಏನಿದೆ? ವಿಟಮಿನ್ C ಎನ್ಹ್ಯಾನ್ಸ್ ಐರನ್ ಅಬ್ಸಾರ್ಪ್ಷನ್ ಫ್ರಮ್ ಇಂಟೆಸ್ಟೈನ್. ಹೌದು ಸರ್, ವಿಟಮಿನ್ C ನಿಮಗೆ ಏಕೆ ಬೇಕು? ಐರನ್ ಅಬ್ಸಾರ್ಪ್ಷನ್ ಬೇಕು. ಓಕೆ, ಸೊ ಐರನ್ ಅಬ್ಸಾರ್ಪ್ಷನ್ ಆಗಲಿಲ್ಲ ಅಂದರೆ ಐರನ್ ಕಡಿಮೆ ಆಗುತ್ತೆ. ಸೊ ಐರನ್ ಕಡಿಮೆ ಆದಾಗ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಆಗುತ್ತೆ. ಓಕೆ, ನೆಕ್ಸ್ಟ್ ಅಮೈನೋ ಆ್ಯಸಿಡ್ಸ್ ಅಥವಾ ಪ್ರೋಟೀನ್ ಅಂತ ಹೇಳ್ಬೋದು. ರಿಕ್ವೈರ್ ಫಾರ್ ಗ್ಲೋಬಿನ್. ಸೊ ಹಿಮೋಗ್ಲೋಬಿನ್ ಒಳಗಡೆ ಗ್ಲೋಬಿನ್ ಇಟ್ ಇಸ್ ಅ ಪ್ರೋಟೀನ್. ಓಕೆ, ಸೊ ನಿಮಗೆ ಪ್ರೋಟೀನ್ ಬೇಕೇ ಬೇಕು. ರಿಕ್ವೈರ್ ಫಾರ್ ಗ್ಲೋಬಿನ್ ಸಿಂಥಸಿಸ್ ವಿಚ್ ಫಾರ್ಮ್ಸ್ ಅ ಪಾರ್ಟ್ ಆಫ್ ಹಿಮೋಗ್ಲೋಬಿನ್. ಓಕೆ, ಸೊ ಗ್ಲೋಬಿನ್. ಓಕೆ, ಸೊ ಹಿಮೋಗ್ಲೋಬಿನ್ ಇರುತ್ತಲ್ಲ, ಸೊ ಗ್ಲೋಬಿನ್ ಆಗಬೇಕು ಅಂದರೆ ನಮಗೆ ಪ್ರೋಟೀನ್ ಬೇಕು. ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಫ್ಯಾಕ್ಟರ್ಸ್ ಫಾರ್ ಹಿಮೋಗ್ಲೋಬಿನ್ ಅಂತ. ಓಕೆ, ಸೊ ಏನೇನು ಬೇಕು? ಐರನ್, ಕಾಪರ್, ವಿಟಮಿನ್ C ಆ್ಯಂಡ್ ಅಮೈನೋ ಆ್ಯಸಿಡ್ಸ್ ಅಥವಾ ಪ್ರೋಟೀನ್ ಬೇಕು. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.